ಗುರುಭ್ಯೋ ನಮಃ. ವಿಘ್ನೇಶ್ವರ ವಾಗ್ದೇವಿ ಪರಮಾತ್ಮನ ಪಾದಕ್ಕೆ ನಮಸ್ಕಾರವನ್ನ ಮಾಡ್ತಾ, ಗುರು ಹಿರಿಯರನ್ನ ಆರಾಧ್ಯ ದೇವರನ್ನ ಮನಸ್ಸಲ್ಲಿ ಸ್ಮರಣೆಯನ್ನ ಮಾಡ್ತಾ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡೋಣ. ನಾವು ನಿನ್ನೆಯ ಕಥಾಭಾಗದಲ್ಲಿ ಕೃಷ್ಣನ ಆಗಮನದ ಭರದ ಸಿದ್ಧತೆ ಆಗ್ತಾ ಇದೆ. ಇನ್ನೇನು ಕೃಷ್ಣಾಗಮನ ಆಗಬೇಕು ಹಸ್ತಿನಾವತಿಗೆ. ಶುಭ ಪ್ರಾತಃ ಕಾಲ. ಪ್ರಾತಃ ಕಾಲ ಅಂದ್ರೆ ಗೊತ್ತಿದೆ ನೋಡಿ. ಒಂದು ಸಾವು ಬರ್ಬೇಕು ಒಬ್ಬ ವ್ಯಕ್ತಿಗೆ ಅಂದ್ರೆ, ಅವನ ಆಯುಷ್ಯ ಮುಗಿದಿದೆ ಅಂದ್ರೆ, ಅವನು ಅರಮನೆಯಲ್ಲಿರ್ಲಿ, ಅಡವಿಯಲ್ಲಿರ್ಲಿ, ಅವನು ಸಾಮ್ರಾಜ್ಯವನ್ನ ಕಟ್ಟೋವನೇ ಆಗ್ಲಿ, ಸಾಮ್ರಾಜ್ಯವನ್ನ ಕೆಡುವವನೇ ಆಗ್ಲಿ, ಬೆಳೆಸೋವನೇ ಆಗ್ಲಿ, ಸುಡೋವನೇ ಆಗ್ಲಿ, ಅವನಿಗೆ ಸಾವು ನಿಶ್ಚಿತ. ಅದನ್ನ ಯಾರೂ ಕೂಡ ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸಾವನ್ನ ತಡೆದು ಅದಕ್ಕೆ ನಾವೇನಾದ್ರೂ ಅದರ ವಿರುದ್ಧ ಹೋರಾಡ್ತೀವಿ ಅಂತ ಹೋದ್ರೆ ಅದು ನಮ್ಮ ಹುಚ್ಚುತನ. ಕಾಲಕ್ಕೆ ರಾಜನೇ ಕಾರಣನಾಗ್ತಾನೆ. ಸಾವೇ ಬಂದಿರಲ್ಲ ಕೆಲವೊಂದ್ಸಲ, ಆದ್ರೂ ಸಾವು ಬರುತ್ತೆ. ರಾಜರ ತಲೆಗಳಲ್ಲಿ ಎಷ್ಟು ವಿಚಾರ ಇರಬೇಕು ಅಂದ್ರೆ, ಮುಂದೆ ಕಾಲನ ಆಲೋಚನೆ ಕೂಡ ಅವ್ರ ತಲೆಯಲ್ಲಿ ಬರ್ಬೇಕಾಗತ್ತೆ. ಈಗ ಮುಂದೆ ನಡೀತಕ್ಕಂತ ಸಾವಿನ ಪ್ರಳಯಕ್ಕೆ ಸಾಕ್ಷಿಯಾಗಿ ಶ್ರೀಕೃಷ್ಣ ಪರಮಾತ್ಮ ಹಸ್ತಿನಾವತಿಯ ಹೆಬ್ಬಾಗಿಲಲ್ಲಿ ಬಂದು ನಿಂತಿದ್ದಾನೆ. ಆದ್ರೆ ಅದು ಶಕುನಿ ದುರ್ಯೋಧನರ ಕಣ್ಣು ಕಾಣಿಸ್ತಾ ಇಲ್ಲ. ನಮ್ಗೆ ಮುಂದೆ ಬರ್ತಕ್ಕಂಥ ಸಾವು ಕಾಣಿಸ್ತಾ ಇರ್ಬೋದು, ಆದ್ರೆ ಅದರ ಆಲೋಚನೆ ನಮ್ಮಲ್ಲಿ ಇರ್ಬೇಕು. ಎಂದಾದರೊಂದು ದಿವಸ ನಾನು ಕೂಡ ಮಣ್ಣಲ್ಲಿ ಮಣ್ಣಾಗಿ ಅಥವಾ ಬೆಂಕಿಗೆ ಹೊತ್ತಿ ನನ್ನ ದೇಹ ಬೂದಿ ಆಗಬೇಕು ಅಂತಕ್ಕಂಥ ಸತ್ಯವನ್ನ ಯಾವತ್ತೂ ಮರಿಬಾರ್ದು ನಾವು. ಕೃಷ್ಣನ ರಥ ಹಸ್ತಿನಾವತಿಯ ಪುರಪ್ರವೇಶ ಆಗ್ತಾ ಇದೆ. ಕೃಷ್ಣನ ರಥವನ್ನ ದೂರದಿಂದ ನೋಡಿನೆ ಕುರುರಾಜಪುತ್ರ ಇದರಿದ. ಗರುಡನ ಗರ್ಜನೆಯೊಂದು ಕಡೆ, ಪರಮಾತ್ಮ ಅದನ್ನ ಪ್ರವೇಶ ಆಗಿದ ತಕ್ಷಣ ಪುರವನ್ನ ಪಾಂಚಜನ್ಯವನ್ನ ಊದ್ತಾನೆ. ಅಂದ್ರೆ ಮಂಗಳಕರವಾದಂತಹ ಶಂಖಧ್ವನಿಯನ್ನ ಮಾಡ್ತಾನೆ. ಕೃಷ್ಣಾಗಮನದ ಸೂಚನೆ ಎಲ್ಲರಿಗೂ ತಿಳಿಯಲಿ ಅನ್ನೋ ಉದ್ದೇಶದಿಂದ. ಯಾವಾಗ ಶ್ರೀಕೃಷ್ಣ ಪರಮಾತ್ಮ ತನ್ನ ಪಾಂಚಜನ್ಯವನ್ನ ಒಂದು ಸಲ ಜೋರಾಗಿ ಮೊಳಗಿಸ್ತಾನೆ, ಹಸ್ತಿನಾವತಿಯ ಮೂಲೆ ಮೂಲೆಗೂ ಕೂಡ ಶಂಖಧ್ವನಿ ಚಿಮ್ಮುತ್ತೆ. ಧೂರ್ತರ ಹೃದಯ ಸೀಳುತ್ತೆ. ದುರ್ಯೋಧನ ಕಾಣಿಕೆಯಾಗಿ ತಂದು ಹಸ್ತಿನಾವತಿಯ ಹೆಬ್ಬಾಗಿಲಲ್ಲಿ ನಿಲ್ಸಿದ್ದ ಕೃಷ್ಣನ ಸ್ವಾಗತಕ್ಕೆ ಅಂತ, ತನ್ನ ವೈಭವವನ್ನ ನೋಡ್ಲಿ ಅಂತ ಏನನ್ನ, ಆನೆ ಕುದುರೆಗಳನ್ನ. ಕೃಷ್ಣನ ಪಾಂಚಜನ್ಯದ ಶಬ್ದವನ್ನ ಕೇಳಿ ನಿಂತಿದ್ದಂತಹ ಆನೆ ಕುದುರೆಗಳು ಮಲಮೂತ್ರವನ್ನ ಮಾಡ್ಕೊಂಡ್ಬಿಟ್ವು. ಕೃಷ್ಣ ರಥದ ಅಂದವನ್ನ ನೋಡ್ತಾನೆ, ಅವರ ಹಿಂದೆ ಇರ್ತಕ್ಕಂಥ ಸೈನಿಕರ ಶಿಸ್ತನ್ನ ನೋಡ್ತಾನೆ, ರಥದೊಳಗಿರ್ತಕ್ಕಂಥ ಒಳಪದರದ ಆಯುಧಗಳನ್ನ ಕಂಡು ಶಕುನಿ ಹೆದ್ರೋದ. ಇಷ್ಟೆಲ್ಲ ಆಗ್ಬೇಕಾದ್ರೆ ರಥ ಬಂದು ಪ್ರಶಾಂತವಾಗಿ ನಿಂತಿದೆ. ಪರಮಾತ್ಮನಾದಂತಹ ಶ್ರೀಕೃಷ್ಣ ರಥದಿಂದ ಜೋಪಾನವಾಗಿ ಕೆಳಗಡೆ ಇಳಿದಿದ್ದಾರೆ. ಇಳಿದ ತಕ್ಷಣ ಅಲ್ಲಿದ್ದಂತಹ ಹಿರಿಯರಿಗೆ, ಬ್ರಾಹ್ಮಣರಿಗೆ ನಮಸ್ಕಾರವನ್ನ ಮಾಡ್ತಾನೆ. ಅಂಗರಕ್ಷಕನಾಗಿ ನಿಂತಿದ್ದಂತಹ ಸಾತ್ಯಕಿಯ ಗಂಭೀರ ಅಚಲ ಮುಖವನ್ನ ನೋಡಿ ಅನ್ನಿಸ್ತಾ ಇದೆ, ಇವನು ಎಲ್ಲದಕ್ಕೂ ಸಿದ್ಧನಾಗಿಯೇ ಬಂದಿದ್ದಾನೆ ಅಂತ ಶಕುನಿಗೆ ಆಲೋಚನೆ ಬರುತ್ತೆ. ಕೃಷ್ಣ ಇಳಿದ ತಕ್ಷಣ ಕುದುರೆಯನ್ನ ಏರಿದಂತಹ ಸೈನಿಕರು ಕೃಷ್ಣನನ್ನ ಸುತ್ತುವರಿತಾರೆ. ಅರಮನೆ ಗೌರವವನ್ನ ಸಲ್ಲಿಸ್ಲಿಕ್ಕೆ ದಾಸಿಯರು, ದಾಸರು
ಕೃಷ್ಣನ ಬಳಿಗೆ ಬರ್ಬೇಕಾದ್ರೆ ಸಾತ್ಯಕಿ ದೂರ ಇರೋ ತರ ಸೂಚಿಸ್ತಾನೆ, ಯಾರು ಕೃಷ್ಣನ ಬಳಿಗೆ ಬರಬಾರದು ಅಂತ. ಇವರು ರತ್ನ ಮುತ್ತು ಯಾವೆಲ್ಲ ವಸ್ತುಗಳನ್ನ ತಂದಿದ್ರು ಅಂತ ನಿಮಗೆ ಗೊತ್ತಿರ್ತಕ್ಕಂಥ ವಿಚಾರ. ಆದ್ರೆ ಕೇವಲ ಕೃಷ್ಣನ ರಥ ಆ ಸೂರ್ಯನ ಬೆಳಕಿಗೆ ಪಳಪಳ ಪಳ ಅಂತ ಹೊಳಿತಾ ಇವ್ರು ತಂದಿರ್ತಕ್ಕಂಥ ಮುತ್ತು ರತ್ನ ಅನರ್ಘ್ಯ ಮಣಿಗಳೆಲ್ಲ ಮಂಕಾಗ್ ಹೋದವು ಕೃಷ್ಣನ ರಥದ ಮುಂದೆ. ಆದ್ರೂ ಕೂಡ ದುರ್ಯೋಧನ ಮುಂದೆ ಬಂದು ವಾಸುದೇವ ಕೃಷ್ಣನಿಗೆ ಸ್ವಾಗತ ಅಂತ ಹೇಳ್ದ. ಅರಮನೆಯ ಪುರೋಹಿತರು ಪೂರ್ಣ ಕುಂಭವನ್ನ ತಂದು ಪರಮಾತ್ಮನನ್ನ ಸ್ವಾಗತಿಸ್ತಾ ಇದ್ದಾರೆ. ಸಾಲಾಗಿ ನಿಂತಿದ್ದಂತಹ ಯುವತಿಯರು ಆರತಿಯನ್ನ ಬೆಳಗ್ತಾ ಇದ್ದಾರೆ. ಎಲ್ಲವನ್ನ ಕಂಡು ಏನು ಗೊತ್ತಿಲ್ಲದೆ ಇರೋ ತರ ಶ್ರೀಕೃಷ್ಣ ಸುಮ್ಮನೆ ನಿಂತಿದ್ದಾನೆ. ಏನು ಕೇಶವ, ಇದ್ದಕ್ಕಿದ್ದಂತೆ ಆಗಮನ, ಪೂರ್ವ ಸೂಚನೆ ಕೊಡ್ಲೇ ಇಲ್ಲ. ನೀವೇನಾದ್ರೂ ಮೊದ್ಲೇ ಬರದ್ ಗೊತ್ತಿದ್ರೆ ಇನ್ನಷ್ಟು ಸ್ವಾಗತಕ್ಕೆ ಏರ್ಪಾಡ್ ಮಾಡ್ತಾ ಇದ್ವಿ. ಬಂದದ್ ಸಂತೋಷ, ದಯಮಾಡ್ಬೇಕು. ಈ ಕಾಣಿಕೆಗಳನ್ನ ನಮ್ಮ ಪ್ರೀತಿಯ ಕುರುಹಾಗಿ ಸ್ವೀಕರಿಸಿ. ನೀವು ಉಳ್ಕೊಳಕ್ಕೆ ಬಿಡಾರ ಎಲ್ಲ ಏರ್ಪಾಡಾಗಿದೆ. ನೀವು ಬರೋದು ಮೊದ್ಲೇ ಗೊತ್ತಿದ್ರೆ ಆಗ್ಲೇ ಹೇಳ್ದಿರೋ ಹಾಗೆ ಸುಂದರವಾದ ಭವನದಲ್ಲಿ ನಿಮ್ಮನ್ನ ಇರಿಸ್ಬೋದಿತ್ತು, ಬಿಡಾರದಲ್ಲಿ ಉಳ್ಕೊಳ್ಳಿ ಅಂತ ದುರ್ಯೋಧನ ಹೇಳ್ತಾನೆ. ಆಗ ಕೃಷ್ಣ ಮಾತಾಡ್ತಾನೆ, ಪದೇ ಪದೇ ಬರೋದ್ ಹೇಳಲಿಲ್ಲ ಅಂದಾಗ, ಅಯ್ಯ ರಾಜಪುತ್ರ, ಬಂಧು ಬಾಂಧವರನ್ನ ನೋಡೋಕೆ ಪಂಚಾಂಗ ಬೇಕಾ? ಪೂರ್ವ ಸಿದ್ಧತೆ ಬೇಕಾ ನಮ್ಮ ಇಷ್ಟಪಟ್ಟವರ ಮನೆಗೆ ಹೋಗಕ್ಕೆ? ನನ್ಗೆ ಯಾವ ಅಪೇಕ್ಷೆ ಇಲ್ಲ. ಎಲ್ರೂ ಶಾಂತಿಯಿಂದ ಕ್ಷೇಮದಿಂದ ಇದ್ರೆ ಅಷ್ಟೇ ಸಾಕು. ಈ ಸ್ವಾಗತ ನನ್ಗೆ ಅನಿರೀಕ್ಷಿತ. ನಾನ್ ಬಂದಿದ್ದೀನಿ. ನನ್ ಕಾಣಿಕೆಗಳು ಬೇಡ, ಈ ಕಂಬಳಿ ಬೇಡ, ಈ ಚೀನಾಂಬರ ಬೇಡ, ಈ ಕನ್ನಿಕೆಯರು ರಥ. ಛೇ, ನೀನಾಗಿ ಕರೆಸಿದ್ರೂ ಕೂಡ ಇದು ಯುದ್ಧ ಸಂದರ್ಭ. ಜನ ಆಡ್ಕೊಳ್ತಾರೆ ನನ್ನನ್ನ. ದೇವಕಿ ಪುತ್ರ ಏನೆನ್ನೋ ಬಯಸಿ ಹಸ್ತಿನಾವತಿಗೆ ಹೋಗಿದ್ದಾನೆ ಅಂತ. ಇವರು ಒಳಗೆ ಹೊರಗಡೆ ಎಲ್ಲಾ ಕಡೆ ಕೃಷ್ಣ ಇರ್ತಾನೆ ಅಂತ ಅನ್ಕೊಂತಾರೆ. ನನ್ಗ ಅಪಖ್ಯಾತಿ ಬೇಡ. ಈ ಉತ್ಸವ ಸಡಗರ ಸ್ವಾಗತ ಯಾವುದು ಬೇಡ ನನ್ಗೆ. ಯಾವುದು ಬೇಡ ಅಂತ ದೃಷ್ಟಿಯನ್ನ ಸುತ್ತ ದೂರಕ್ಕೂ ಹಾಯಿಸ್ತಾನೆ ಪರಮಾತ್ಮ. ಎಲ್ಲೆಲ್ಲೋ ಬ್ರಾಹ್ಮಣರ ಸಮೂಹ, ಆದ್ರೆ ಎಲ್ಲರೂ ಬೇರೆ ಕಡೆಯಿಂದ ಬಂದವರು ಅಂತ ತಿಳಿತಾ ಇದೆ. ದುರ್ಯೋಧನನಿಗೆ ಯಾಕೋ ಭಯ ಆಗ್ತಾ ಇದೆ. ಕೃಷ್ಣ ರಥದ ಕುದುರೆಗಳು ಹೇಷಾರವ ಮಾಡ್ತಾ ಇದೆ, ಅಂದ್ರೆ ಶಬ್ದ ಮಾಡ್ತಾ ಇದ್ದಾವೆ ಇನ್ನೂ ಕೂಡ. ಗರುಡ ಧ್ವಜ ಭಯಂಕರವಾದ ಕೋರೆ ಹಲ್ಲುಗಳನ್ನ ತೋರಿಸ್ತಾ, ಪಂಚಮಾರುತ ಶಕ್ತಿಯನ್ನ ತೋರಿಸ್ತಾ, ದುರ್ಯೋಧನನ ರಥದ ಮೇಲಿರ್ತಕ್ಕಂಥ ಉರಗವನ್ನ ನೋಡ್ತಾ ಇದೆ. ದುರ್ಯೋಧನನನ್ನ ಉರಗ ಪತಾಕ ಅಂತ ಕರಿತೀವಿ. ಯಾಕಂದ್ರೆ ಅವನ ರಥದ ಧ್ವಜ ಹಾವು, ನಾಗರ ಹಾವಿನ ಒಂದು ಚಿಹ್ನೆಯಿಂದ ಕೂಡಿತ್ತು. ಈ ಕಡೆ ಪರಮಾತ್ಮನ ರಥದ ಚಿಹ್ನೆ ಗರುಡ. ಗರುಡ ದೃಷ್ಟಿಸಿ ಆ ಹಾವನ್ನ ನೋಡ್ತಾ ಇದೆ. ದುರ್ಯೋಧನ ಒಂದು ಸಲ ಹಿಂದೆ ತಿರುಗಿ ತನ್ನ ರಥದ ಧ್ವಜವನ್ನ ನೋಡ್ತಾನೆ. ರಥದ ಧ್ವಜದಲ್ಲಿರ್ತಕ್ಕಂಥ ನಾಗಧ್ವಜವೇ ಮಾಯ ಆಗೋಯ್ತು. ಭಯದಿಂದ ಒಂದು ಸಲ ಕಣ್ಣನ್ನ ಉಜ್ಜಿ ಮತ್ತೆ ನೋಡ್ತಾ ಇದ್ದಾನೆ. ಏನಾಯ್ತು ನನ್ನ ರಥಧ್ವಜದ ಮೇಲಿರ್ತಕ್ಕಂಥ ನಾಗಧ್ವಜ ಅಂತ. ಈ ದೃಶ್ಯವನ್ನ ನೋಡಿದಂತಹ ಕೃಷ್ಣ ಕೇಳ್ತಾನೆ, ದುರ್ಯೋಧನ ಏಕೆ ಕಣ್ಣಲ್ಲಿ ಧೂಳ್ ಹೋಗ್ತಾ, ಅಥವಾ ಆನಂದ ಬಾಷ್ಪ ಆಯ್ತಾ ನಾನ್ ಬಂದಿದ್ಕೆ? ಕೃಷ್ಣ ಕೇಳಿದಾಗ ತನ್ನ ಮನ್ಸಲ್ಲಿರ್ತಕ್ಕಂಥ ಅಳಕನ್ನ ತೋರ್ಸ್ಬಾರ್ದಲ್ವಾ? ಹೌದು, ಆನಂದ ಬಾಷ್ಪ ಆಗೋಯ್ತು ನನ್ಗೆ ಕೃಷ್ಣ ನೀನ್ ಬಂದಿದ್ದು. ಕರೆಯದೆ ಬರೋರ್ ಸಂಖ್ಯೆ
ಹೆಚ್ಚಾಗೋಗ್ಬಿಟ್ಟಿದೆ ಈ ಕಾಲದಲ್ಲಿ. ಹಾಗಾಗಿ ಖುಷಿ ಆಗ್ತಾ ಇದೆ. ಕೊಂಕು ಮಾತನ್ನ ಹಾಡ್ತಾನೆ. ಈ ಕೊಂಕು ಮಾತಿಗೆ ಕೃಷ್ಣ ನಕ್ಕಿ ಸಾತ್ಯಕಿ ಹತ್ರ ನೋಡ್ತಾನೆ. ಸ್ವಾಗತದ ಊರಿನ ರಥಗಳು ಮುಂದೆ ಮುಂದೆ ಸಾಗ್ತಾ ಇದೆ. ಕೃಷ್ಣ ರಥದಲ್ಲಿ ದಾರುಕಿ, ಸಾರಥಿ, ಸಾತ್ಯಕಿ ಅಂಗರಕ್ಷಕನಾಗಿ ಮುಂದುವರಿತಾ ಇದ್ದಾರೆ. ಕೃಷ್ಣ ರಥ ನಗರ ಪ್ರದಕ್ಷಿಣೆಯಾಗಿ ಪ್ರವೇಶ ಮಾಡ್ತಾ ಇದೆ. ಒಂದು ನಗರ ಅಂದ್ರೆ ಅದಕ್ಕೆ ಮುಖ್ಯವಾದ ಹೆಬ್ಬಾಗಿಲಿರುತ್ತೆ. ಹೆಬ್ಬಾಗಿಲನ್ನ ದಾಟಿ ಮುಂದಕ್ಕೆ ಬಂದರೆ ಪುರಪ್ರವೇಶ, ಪುರಪ್ರವೇಶ ಆದ ಮೇಲೆ ಅರಮನೆಯ ದ್ವಾರ. ಇಲ್ಲಿ ಹೆಬ್ಬಾಗಿಲನ್ನಲ್ಲೇ ಸ್ವಾಗತ ಮಾಡ್ತಾ ರಥದ ಮೂಲಕ ಮುಂದೆ ಮುಂದೆ ಬರ್ತಾ ಇದ್ದಾರೆ. ಪ್ರಧಾನವಾದಂತಹ 3 ಸುತ್ತಿನ ಬಲವಾದ ಕೋಟೆ ಹಸ್ತಿನಾವತಿ. ಸಾಮಾನ್ಯ ಜನರು, ವ್ಯಾಪಾರಿಗಳು, ಸರಕು ಮಾರಾಟಗಾರರು, ಆನೆ ಇರ್ತಕ್ಕಂಥ ಶಾಲೆ, ಕುದುರೆ ಶಾಲೆ, ಗೋಶಾಲೆ, ರಕ್ಷಕ ಸಿಬ್ಬಂದಿ, ಯೋಧರ ವಸತಿ, ಕಾವಾಡಿಗರು, ಗಾಣಿಗರು, ಅಗಸರು, ಸುಣ್ಣ ಬಣ್ಣ ಬಳಿಯೋರು, ಅರಮನೆಯ ದುರಸ್ತಿ ವರ್ಗ ಮಾಡೋರು, ದಾಸ ದಾಸಿಯರು, ಸಾಮಂತರು, ಇನ್ನೂ ಸ್ವಲ್ಪ ಮುಂದೆ ಹೋದ್ರೆ ಭೀಷ್ಮನ ಗೃಹ, ದ್ರೋಣನ ಗೃಹ, ಮಹಾಮಂತ್ರಿ ವಿದುರನ ಗೃಹ ಎಲ್ಲವೂ ಆ ಬೀದಿಯಲ್ಲಿದೆ. ಕೃಷ್ಣನ ರಥ ಎಲ್ಲ ಕೋಟೆಗಳನ್ನ ಪ್ರವೇಶಿಸಿ ಊರವರೆಲ್ಲ ಕೃಷ್ಣನನ್ನ ಕಣ್ತುಂಬ್ಕೊಂತಾ ಇದ್ದಾರೆ. ಕೃಷ್ಣನಿಗೆ ಜಯಕಾರವನ್ನ ಮಾಡ್ತಾ ಇದ್ದಾರೆ. ಹೂಮಾಲೆಗಳನ್ನ ಎರಸ್ತಾ ಇದ್ದಾರೆ ಕೃಷ್ಣನ ಮೇಲೆ. ಈ ದೃಶ್ಯವನ್ನ ನೋಡಿದಂತಹ ದುರ್ಯೋಧನನಿಗೆ ಅಸೂಯೆ, ಭಯ. ಇದೆಲ್ಲ ನಡೆಯೋ ವೇಳೆಗೆ ರಥ ಒಳಕೋಟೆಗೆ ಬರ್ತಾ ಇದೆ. ತಮ್ಮ ತಮ್ಮ ಮನೆ ಬಾಗಿಲುಗಳಲ್ಲಿ ಭೀಷ್ಮ ತನ್ನ ಕುಟೀರದ ಮುಂಭಾಗ ನಿಂತ್ಕೊಂಡಿದ್ರೆ, ದ್ರೋಣ, ಕೃಪಾ, ಅಶ್ವತ್ಥಾಮರು ತಮ್ಮ ತಮ್ಮ ಕುಟೀರದ ಮುಂಭಾಗದಲ್ಲಿ ನಿಂತ್ಕೊಂಡು ಕೃಷ್ಣನ ಸ್ವಾಗತಕ್ಕೆ ಬೆಲೆ ಬಾಳ್ತಕ್ಕಂಥ ಚೀನಾಂಬರ, ಬಂಗಾರದ ಆಭರಣ, ಹಾರ, ರತ್ನ ತಟ್ಟೆಗಳಲ್ಲಿಟ್ಟು ಪುರೋಹಿತರು ಬ್ರಾಹ್ಮಣರಿಂದ ಸ್ವಸ್ತಿ ವಾಚನ, ಅಕ್ಷತೆ, ಕಳಶ, ಕನ್ನಡಿ, ದೂರ್ವ, ಭತ್ತದ ಅರಳು ಎಲ್ಲ ಇಟ್ಬಿಟ್ಟು ದೀಪವನ್ನ ಹಚ್ಚಿ ಸುಗಂಧ ದ್ರವ್ಯಗಳನ್ನ ಹಚ್ಚಿ ಪರಮಾತ್ಮನಿಗೆ ಸ್ವಾಗತವನ್ನ ಮಾಡ್ತಾ ಇದ್ದಾರೆ. ಕೃಷ್ಣ ನಮ್ಮನ್ನ ನೋಡ್ಲಿ ಅಂತ ಕೃಷ್ಣನ ಗಮನವನ್ನ ಸೆಳೆಯಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಕೃಷ್ಣನ ರಥ ಮಾತ್ರ ಎಲ್ಲೂ ನಿಲ್ಲಿಲ್ಲ. ಯಾರ ಕುಟೀರದ ಮುಂಭಾಗದಲ್ಲಿ ನಿಂತು ಅವರ ಯಾವ ಆಡಂಬರದ ವಸ್ತುಗಳನ್ನ ತಗೊಂಡ್ಲೇ ಇಲ್ಲ. ಮುಂದೆ ಬರ್ತಾ 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 ವಿದುರನ ಮನೆ ಸಿಕ್ತು. ವಿದುರನ ಮನೆಯ ಮುಂಭಾಗದಲ್ಲಿ ವಿದುರ ಕೈ ಮುಗಿದು ಭಕ್ತಿ ಪರವಶನಾಗಿ ಪರಮಾತ್ಮನನ್ನ ನೋಡ್ತಾ ಇದ್ದಾನೆ. ಇವರ ಹಾಗೆ ಅವನು ಯಾವುದೇ ರೀತಿಯಾದಂತಹ ಚಿನ್ನ, ಅಕ್ಷತೆ, ಸ್ವಸ್ತಿ ವಾಚನ ಇಲ್ಲ. ಯಾಕಂದ್ರೆ ಅವನು ಹುಲ್ಲಿನ ಗುಡಿಸಿನಲ್ಲಿ ವಾಸ ಮಾಡ್ತಾ ಇದ್ದಂತಹ ಸರಳ ಜೀವಿ. ವಿದುರನನ್ನ ದೃಷ್ಟಿ ಇಟ್ಟು ನೋಡಿದಂತಹ ಕೃಷ್ಣ ನಸುನಗ್ತಾನೆ. ಸಾರಥಿಗೆ ಕೈ ಬೀಸಿ ಹೇಳ್ತಾನೆ, 1 ಸುತ್ತು ಬಳಸಿ ರಥ ಅರಮನೆಯ ಮುಂದೆ ಬಂದು ನಿಂತಿದೆ. ಭೀಷ್ಮ ದ್ರೋಣಾದಿಗಳು ತಮ್ಮ ತಮ್ಮ ಮನೆಯನ್ನ ಬಿಟ್ಟು ಬೇಗ ಬೇಗ ಬಂದು ಅರಮನೆಯ ಮುಂಭಾಗಕ್ಕೆ ಬಂದು ನಿಂತರು. ಯಾಕಂದ್ರೆ ಅವರೆಲ್ಲರೂ ಅವರ ಅರಮನೆ ಮುಂದೆ ಅಥವಾ ಅವರ ಕುಟೀರದ ಮುಂದೆ ಕಾಯ್ತಾ ಇದ್ರು ಕೂಡ ಕೃಷ್ಣ ಕಣ್ಣೆತ್ತು ನೋಡ್ಲಿಲ್ಲ ಯಾರನ್ನ. ರಥವನ್ನ ನಿಲ್ಸಿ ಅವರ ಆತಿಥ್ಯವನ್ನ ಸ್ವೀಕರಿಸ್ಲಿಲ್ಲ. ಅವ್ರಿಗೆ ಅರ್ಥ ಆಯ್ತು ಕೃಷ್ಣನಿಗೆ ಕೋಪ ಇರಬೇಕು ನಮ್ಮ ಮೇಲೆ. ಹಾಗಾಗಿ ಅರಮನೆಯ ಮುಂಭಾಗಕ್ಕೆ ಬಂದ್ರು. ಪ್ರಸನ್ನನಾಗ್ತಾನೇನೋ ಪರಮಾತ್ಮ ಅಂತ. ಭೀಷ್ಮ, ದ್ರೋಣ, ಕೃಪಾ, ಸೋಮದತ್ತ, ಅಶ್ವತ್ಥಾಮ, ಸೈಂಧವ ಎಲ್ರು ಅರಮನೆಯ ಮುಖ್ಯದ್ವಾರದ ನಿಂತು ಬಳಿ ಸ್ವಾಗತಿಸ್ತಾ ಇದ್ದಾರೆ. ಎಲ್ರನ್ನ ನೋಡಿ ಕೇವಲ ನಗೆಯನ್ನ ಸೂಸ್ತಾ ಇದ್ದಾನೆ ಪರಮಾತ್ಮ. ಕೃಷ್ಣ ಕೆಳಗಿಳಿದು ಅರಮನೆಯೊಳಗೆ ಬರ್ತಾ ಇದ್ದಾನೆ. ಒಳಕಕ್ಷೆಯ ಬಾಗಿಲಲ್ಲಿ ಧೃತರಾಷ್ಟ್ರ, ಗಾಂಧಾರಿ, ಸಂಜಯ,
ಆಪ್ತ ಸೇವಕ ಸೇವಕಿಯರು ನಿಂತ್ಕೊಂಡು ಕೃಷ್ಣನ ಆಗಮನ ಸ್ವಾಗತವನ್ನ ಮಾಡ್ತಾ ಮತ್ತೊಮ್ಮೆ ಆರತಿಯನ್ನ ಬೆಳಗ್ತಾ ಇದ್ದಾರೆ. ಮತ್ತೆ ಅಕ್ಷತೆ ಹಾಕಿ ಬ್ರಾಹ್ಮಣರು ಆಶೀರ್ವಾದ ಮಾಡ್ತಾ ಇದ್ದಾರೆ. ಡೋಲು ನಗಾರಿ ಶಯನಾದಿಗಳನ್ನ ಮಂಗಳ ವಾದ್ಯಗಳನ್ನು ನುಡಿಸ್ತಾ ಇದ್ದಾರೆ. ಕಣ್ಣು ಕಾಣದ ಧೃತರಾಷ್ಟ್ರನಿಗೆ ಕೃಷ್ಣ ಓರೆಯಾಗಿ ಒಂದು ನಮಸ್ಕಾರವನ್ನ ಮಾಡ್ತಾನೆ. ಅಲ್ಲಿಗೆ ದುರ್ಯೋಧನ, ಕರ್ಣ, ಶಕುನಿ, ದುಶ್ಯಾಸನ, ವಿಕರ್ಣ, ವಿವಿಶಂತಿ ಎಲ್ರೂ ಬಂದ್ ಸೇರ್ಕೊಂಡ್ರು. ಕೈಯನ್ನ ಹಿಡಿದುಕೊಂಡು ಪರಮಾತ್ಮನ ಬಲಗೈಯನ್ನ ಹಿಡಿದುಕೊಂಡು ಕರೆದುಕೊಂಡು ಹೋಗಿ ಕೃಷ್ಣನಿಗೆ ಮೀಸಲಾಗಿರ್ತಕ್ಕಂಥ ಆಸನದಲ್ಲಿ ಕೃಷ್ಣನನ್ನ ಕೂರಿಸ್ತಾರೆ. ಈ ಪ್ರಥಮ ದಿನ ಸಮಾಗಮದಲ್ಲಿ ಶಿಷ್ಟಾಚಾರದಂತೆ ಬರೀ ಸ್ವಾಗತ, ಕುಶಲ ಪ್ರಶ್ನೆ, ಕಾಣಿಕೆ ಸಮರ್ಪಣೆ, ಅತಿಥಿ ಜೊತೆಗೆ ಬಂದವ್ರಿಗೆಲ್ಲ ಗೌರವವನ್ನ ಕೊಡ್ಬೇಕು, ಅವ್ರಿಗೆಲ್ಲ ಭೋಜನ ವ್ಯವಸ್ಥೆ ಆಗ್ಬೇಕು. ಯಾರೇ ದೂತ ಕಾರ್ಯಕ್ಕೆ ಹೋದ್ರು ಅತಿಥಿಗಳು ಬಂದ್ರು ಕೂಡ ಏಂತಕ್ಕೋಸ್ಕರ ಬಂದಿದ್ದೀರಾ ಅಂತ ಮೊದಲನೇ ದಿವಸ ಕೇಳೋ ಹಾಗಿರ್ಲಿಲ್ಲ. ಮರು ದಿವಸ ವಿಶ್ರಾಂತಿ ಪಡೆದ ಮೇಲೆ ಮತ್ತೊಮ್ಮೆ ಸತ್ಕಾರ ಆಗಿ ಪೂಜೆ ಆಗಿ ಆಶೀರ್ವಾದ ಮಾಡಿ ಅವರವತ್ತು ಮತ್ತೆ ತಂಗಬೇಕಿತ್ತು. ಮೂರನೆಯ ದಿನ ಸಭಾಸ್ಥಾನ ಆಗಬೇಕು. ಅಂದ್ರೆ ರಾಯಭಾರಿಯಾಗಿ ಯಾವ ವಿಚಾರವನ್ನ ತಂದಿದ್ದಾರೆ ಅಂತ. ನಾಲ್ಕನೇ ದಿನ ಅವನು ಹೇಳಿದಂತ ಎಲ್ಲ ಮಾತಿಗೆ ಪ್ರತಿ ಸಂದೇಶವನ್ನ ಕೊಡಬೇಕು. ಮತ್ತೆ 5ನೇ ದಿವಸ ಔತಣಕೂಟವನ್ನ ಏರ್ಪಡಿಸಿ 6ನೇ ದಿವಸ ಬೀಳ್ಕೊಡಬೇಕು. ಇದು ಹಿಂದೆ ರಾಜಾಡಳಿತದಲ್ಲಿರ್ತಕ್ಕಂಥ ವ್ಯವಸ್ಥೆ. ಯಾವುದೇ ಕಾರಣಕ್ಕೂ ಕಾರ್ಯಾರ್ಥಿಯಾಗಿ ಬಂದಂತಹ ಅಥವಾ ಅತಿಥಿಯಾಗಿ ಬಂದಂತವ್ರನ್ನ 6ರಿಂದ 7 ದಿನದ ಮಟ್ಟಿಗೆ ಉಳಿಸ್ಕೊಳ್ಳದೆ ಕಳಿಸ್ತಾ ಇರ್ಲಿಲ್ಲ. ಒಂದೊಂದು ದಿವಸ ಒಂದೊಂದು ಕಾರ್ಯ ಇರ್ತಿತ್ತು. ಹಾಗಾಗಿ ಇವತ್ತು ಔಪಚಾರಿಕ, ಯಾರು ಆಪ್ತವಾಗಿ ಅಷ್ಟು ಕಾಣಿಸ್ಕೊಳಲ್ಲ, ಅನಾವಶ್ಯಕವಾಗಿ ಯಾರು ಮಾತಾಡೋ ಹಾಗಿರ್ಲಿಲ್ಲ, ಕಾರ್ಯಕ್ರಮದಲ್ಲಿ ಇರ್ಲಿಲ್ಲ. ಆದ್ರೆ ಏನಾಗ್ತಾ ಇದೆ ಇಲ್ಲಿ? ವಾಸುದೇವ, ನೀನು ಸರ್ವಜ್ಞ, ಸರ್ವಶಕ್ತ. ಸಮುದ್ರದ ಮಧ್ಯದಲ್ಲಿ ಭೂಮಿಯನ್ನ ಎತ್ತಿ ವರಾಹ ರೂಪಿಯಾಗಿ ನಗಧರನಾದೆ. ದೇವಲೋಕವನ್ನು ನಾಚಿಸ್ತಕ್ಕಂಥ ಗೃಹಗಳ ನಿರ್ಮಾಣ ಮಾಡ್ಕೊಂಡಿದ್ಯಾ. ಬಡವರಿಗೆ ಆತಿಥ್ಯವನ್ನ ನೀಡಿದ್ಯಾ. ಕೃಪೆ ಮಾಡಿ ತೃಪ್ತನಾಗಿ ಹರಿಸ್ಬೇಕು. ಯಾಕಂದ್ರೆ ನಿನ್ನನ್ನ ಸಮಾಧಾನ ಮಾಡುವಷ್ಟು ಶಕ್ತಿ ನಮ್ಮಲ್ಲಿಲ್ಲ. ನೀನು ಸಾತ್ಯಕಿ ದಾರಕುನ್ ಜೊತೆ ಬಂದಿದ್ಯಾ. ಕುದುರೆಯಾಳುಗಳಿಗೆ ಎಲ್ಲರಿಗೂ ಉಚಿತವಾದ ಬಿಡಾರಗಳಿವೆ. ಅಶ್ವಗಳಿಗೆ ಸಿಬ್ಬಂದಿ ಇದ್ದಾರೆ. ಅವಕ್ಕೆ ಹುಲ್ಲು ನೀರನ್ನ ಕೊಟ್ಟು ಸಂತೈಸ್ತಾರೆ. ಇನ್ನೇನಾದ್ರೂ ನಿನಗ್ ಬೇಕಾದ್ರೆ ಕೇಳಪ್ಪ, ಸಾಧ್ಯವಾದದ್ದನ್ನ ತಂದು ನಿನ್ನನ್ನು ತೃಪ್ತಿಪಡಿಸ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತೇವೆ. ಯಾದವರು ಪೌರವರಾದ ನಾವು ಒಂದೇ ಚಂದ್ರವಂಶದವರು. ನೀವು ಯಾದವರು ಇರ್ಬೋದು, ನಾವು ಈ ಕುಲದವರು ಇರ್ಬೋದು, ಆದ್ರೆ ನಾವು ಚಂದ್ರವಂಶಕ್ಕೆ ಬರ್ತೇವೆ. ಪೂರ್ವಜ್ಞಾತಿ ನೀನು, ನಮ್ಮ ಬಾಂಧವ, ದೂರದ ಸಂಬಂಧ ಬೇರೆ. ಹಸ್ತಿನಾವತಿಯ ಬಾಗಿಲು ಯಾವತ್ತೂ ಕೂಡ ಯಾದವರಿಗೆ ತೆರೆದೇ ಇರುತ್ತೆ. ಇವತ್ತು ನೀನು ಬಂದ ಕೃಪೆಯಿಂದ ಎಲ್ಲರಿಗೂ ನಿನ್ನ ದರ್ಶನ ಭಾಗ್ಯ ದೊರಕ್ತು. ಧೃತರಾಷ್ಟ್ರ ಬಾಯ್ ತುಂಬಾ ಹೊಗಳಿ ಕೃಷ್ಣನನ್ನ ಸ್ವಾಗತಿಸ್ತಾ ಇದ್ದಾನೆ. ಧೃತರಾಷ್ಟ್ರನ ಮಾತಿಗೆ ಸಮಯೋಚಿತವಾಗಿ ಪರಮಾತ್ಮ ಉತ್ತರವನ್ನ ಕೊಡ್ತಾ ಇದ್ದಾನೆ. ದೊರೆಗಳೇ, ನಾನು ನಿಮಗೆ ಪ್ರಿಯವಾಗಿದ್ರೆ ಅದ್ ನನ್ನ ಭಾಗ್ಯ. ನಾನು ಇಂತಹ ಸ್ವಾಗತವನ್ನ ನಿರೀಕ್ಷೆ ಮಾಡಿರ್ಲಿಲ್ಲ. ನಿಮಗೋ ಯುದ್ಧದ ಕಾಲ, ನಾನು ಶಾಂತಿ ಪ್ರಿಯ, ಏನು ಇಲ್ದಿರೋ ತಿರುಕ, ಒಂದು ಕಡೆ ನಿಲ್ಲದಂತಹ ಅಲೆಮಾರಿ ನಾನು. ನನ್ನ ಇತಿಹಾಸದಲ್ಲಿ ಒಂದು ಕಡೆ ನಿಂತು ಇದ್ದಿದ್ದೇ ಇಲ್ಲ. ನನ್ನಲ್ಲಿ ಒಳ್ಳೆ ಗುಣಗಳು ಕಾಣಿಸಿದ್ರೆ ಬಹಳ ಸಂತೋಷ ನಿಮಗೆ. ನಾನ್ ಸರ್ವಜ್ಞನೋ ಸರ್ವಶಕ್ತನೋ ಅಲ್ಲ. ನಾನೇನಾದ್ರೂ ಆ ತರ ಇದ್ರೆ ಅದು ಗುರುಗಳ ಅನುಗ್ರಹದಿಂದ. ನನ್ನನ್ನ ಎರಡೂ ಕುಟುಂಬಕ್ಕೆ ಬೇಕಾದವನು ಉಭಯ ಕುಶಲಿ ಅಂತ ಕರೆದ್ರಿ.
ನನಗೆ ಸದ್ಯಕ್ಕೆ ಏಕಾಂತ, ವಿಶ್ರಾಂತಿ, ಮೌನ ಬೇಕು. ನಾನು ವಿಶ್ರಾಂತಿ ತಗೊಂಡು ಮಾತಾಡ್ತೀನಿ. ಯದುಕುಲವನ್ನ ಪ್ರಶಂಸಿಸಿ ಮಾತಾಡಿದ್ರಿ ನೀವು, ಧನ್ಯವಾದ. ರಾಜಪುತ್ರ ದುರ್ಯೋಧನ, ನೀನು ತಮ್ಮಂದಿರು ಚೆನ್ನಾಗಿರ್ಬೇಕಪ್ಪ, ಧರ್ಮವನ್ನೇ ಬಿಡದೆ ಆಚರಿಸಿ ಅಂತ ಆಶೀರ್ವಾದ ಮಾಡ್ತಾ ಇದ್ದೀನಿ. ಕೃಷ್ಣ ಇಷ್ಟು ಮಾತುಗಳನ್ನ ಹೇಳಿ ಸಭೆಯಿಂದ ವಿಶ್ರಾಂತಿ ತೆಗೆದುಕೊಳ್ತಕ್ಕಂತ ಪ್ರದೇಶಕ್ಕೆ ಹೋಗ್ತಾ ಇದ್ದಾನೆ. ಕೃಷ್ಣ ಯಾವಾಗ ಸಭೆಯನ್ನ ತ್ಯಜಿಸ್ತಾ ದುರ್ಯೋಧನ ಹೇಳ್ತಾ ಇದ್ದಾನೆ, ಅಪ್ಪಾಜಿ ನಮ್ಗ ಅಪಮಾನ ಆಗೋಯ್ತು, ಅವಮಾನ ಆಯ್ತು. ಅತಿಥಿಯಾಗಿ ಬಂದವನು ನಮ್ಮ ಉಪಚರಣವನ್ನ ತಿರಸ್ಕಾರ ಮಾಡ್ದ. ಒಬ್ಬ ಯಕಶ್ಚಿತ್ತನ ಮನೆಗೆ ಹೋಗಿ ಉಳಿಬೋದ? ಇಲ್ಲಿಂದ ಹೊರಟು ಬಿಟ್ನಲ್ಲ, ಹೋದವನು ಎಲ್ಲಿಗೆ ಹೋಗ್ತಾನೆ? ನಾವ್ ವ್ಯವಸ್ಥೆ ಮಾಡಿರೋ ಸ್ಥಳಕ್ಕೆ ಹೋಗ್ತಾನೋ ಬೇರೆ ಕಡೆ ಹೋಗ್ತಾನೋ? ವಿದುರನ ಮನೆಗೆ ಹೋಗೋದವನು. ಯಕಶ್ಚಿತ್ತೊಬ್ಬ ವಿದುರನ ಮನೆಗೆ ಹೋಗ್ಲಿ ಬಿಡು. ವಿದುರ ಯಕಶ್ಚಿತ್ತಲ್ಲ, ನನ್ನ ತಮ್ಮ. ಅವನು ವ್ಯಾಸಪುತ್ರ, ನಮ್ಮ ಮಹಾಪ್ರಧಾನಿ ಅಂತ ಧೃತರಾಷ್ಟ್ರ ಹೇಳ್ತಾನೆ. ಯಕಶ್ಚಿತ್ ಅಲ್ವಾ ಅವನು? ಅವನ್ ತಾನೇ ನಮ್ಮ ಅರಗಿನ ಮನೆಯ ತಂತ್ರವನ್ನ ಹಾಳು ಮಾಡಿದ್ದು, ಪಾಂಡವ ಪಕ್ಷಪಾತಿ, ನಮ್ಮಲ್ಲೇ ಇದ್ದು ದ್ರೋಹ ಬಗಿತಾ ಇರೋನು, ಪರೋಪಕಾರಿ. ಏನು ಮಸಲತ್ತು ಮಾಡಕ್ಕೆ ಕೃಷ್ಣ ಮತ್ತೆ ವಿದುರ ಸೇರ್ತಾ ಇದ್ದಾರೋ ಗೊತ್ತಾಗ್ತಾ ಇಲ್ಲ ಅಪ್ಪಾಜಿ. ಇವನನ್ನ ನಾವು ಸ್ವಾಗತಿಸಿ ತಪ್ಪು ಮಾಡಿಬಿಟ್ವಿ. ಅವನು ಆಯುಧ ಸಮೇತನಾಗಿ ಪರಿವಾರದ ಜೊತೆ ಯಾಕೆ ಬಂದ ಹಾಗಾದ್ರೆ? ಮಗನೇ, ನೀನು ತಂತ್ರಗಾರನಲ್ಲ, ಮುಂಗೋಪಿ. ಕೋಪ ಇರೋವ್ರಿಗೆ ಸತ್ಯ ಅರ್ಥ ಆಗಲ್ಲ, ಬರೀ ಕೋಪ ಅಷ್ಟೇ ಅವ್ರಿಗೆ. ಅವನ್ ಯಾರೇ ಆಗಿರ್ಲಿ, ಬಾಯಿ ಮಾತಿಗೆ ಹೊಗಳಬೇಕಾಗಿರೋದು ನಮ್ಮ ಕರ್ತವ್ಯ. ಏನಾದ್ರೂ ಅವನ ಸ್ವಾಗತ ಮಾಡ್ಲಿಲ್ಲ ಅಂದಿದ್ರೆ ಲೋಕ ನಮ್ಮನ್ನು ಬೈತಿತ್ತು. ಶತ್ರುಗಳ ಬಾಯಿಗೆ ಹೊಸ ಆಯುಧ ಕೊಟ್ಟಂತಾಗ್ತಿತ್ತು. ಅವನಿಗೆ ಎಲ್ಲಿ ಬೇಕೋ ಅಲ್ಲಿ ಹೋಗಿ ಉಳ್ಕೊಳ್ಳಿ ಬಿಡು. ಅವನ್ ಏನ್ ಹೇಳಕ್ ಬಂದಿದ್ದಾನ ನೋಡೋಣ. ಅವನು ಹೇಳಿರ್ತಕ್ಕಂಥ ವಿಚಾರಕ್ಕೆ ಉತ್ತರ ನಮ್ಮ ಹತ್ರ ಇದೆ ಅಲ್ವಾ? ಅಚಾತುರ್ಯ ಮಾಡದೆ ಕಾರ್ಯವನ್ನ ಸಫಲ ಮಾಡ್ಕೋಬೇಕು. ಆಗಲ್ಲ ಅಪ್ಪಾಜಿ. ಅವನು ವರ್ತನೆ ಯಾಕೋ ಸಂಶಯ ಬರೋ ತರ ಇದೆ. ಏನಾದ್ರೂ ಮಾಡ್ಬಿಟ್ರೆ ನಮಗೆ? ಲೋಕ ಯಾವತ್ತು ನಮ್ ಕಡೆ ನಿಂತಿದೆ. ನಮ್ಮ ಸಂಚನ ಯಾರಾದ್ರೂ ಬಹಿರಂಗವಾಗಿ ಆಕ್ಷೇಪಣೆ ಮಾಡಿದ್ದಾರಾ? ಲೋಕ ಪಾಂಡವರ ಕಡೆ ಕೂಡ ಇದೆ. ಆದ್ರೆ ಯಾರತ್ರ ಅಧಿಕಾರ, ಹಣ ಇರುತ್ತೋ ಅವರಿಗೆ ಮನ್ನಣೆ ಹಾಕ್ತಾರೆ. ಆದ್ರೆ ಒಂದು ಮಾತು ಅಪ್ಪಾಜಿ, ಅವನ ಮಾತಿಗೆ ಮರುಳಾಗಬಾರದು ನೀವು. ಅವನು ಏನೇನೋ ಬಲೆ ಬೀಸ್ತಾನೆ. ಜೂಜಿನ ಸಂದರ್ಭದಲ್ಲಿ ನೀವು ಪ್ರತಿಜ್ಞೆಗಳಿಗೆ ಹೆದರಿ ಸರ್ವಸ್ವವನ್ನು ಅವರಿಗೆ ಕರೆಸ್ಕೊಟ್ರಲ್ಲ, ಹಾಗಾಗಬಾರ್ದು. ಭಯಪಡಿಸ್ತಾ ಇದ್ಯಾ? ಸಂಶಯ ಹೇಳ್ತಾ ಇದ್ಯಾ? ನನ್ನ ಮೇಲೆ ನಿನ್ಗೆ ವಿಶ್ವಾಸ ಇಲ್ವಾ ಮಗನೇ? ಅವನ್ ರೀತಿ ಹಾಗಿದೆ. ಅವನ ಆತ್ಮವಿಶ್ವಾಸದ ಮುಂದೆ ಎಲ್ಲ ಕೊಚ್ಚ ಹೋಗೋ ತರ ಇದೆ. ಅವನ್ ಗತ್ ನೋಡಿದ್ರ? ಹೋಗ್ಲಿ, ಸಾತ್ಯಕ್ಕೆ ಮುಖವನ್ನ ಹೇಗಿತ್ತು ಗೊತ್ತಾ ನಿಮ್ಗೆ? ನಿಮಗ್ ಬಿಡಿ, ಏನು ಕಾಣಿಸಲ್ಲ. ನಿಮ್ಮನ್ ಕೇಳಿ ಏನ್ ಪ್ರಯೋಜನ? ನಾನ್ ಕಂಡದ್ದು ಹೇಳ್ತಾ ಇದ್ದೀನಿ. ಮಗನೇ, ಏನೇನೋ ಶಂಕೆ ಮಾಡ್ತಾ ಸಂಕಟ ಪಡ್ತಾ ಇದ್ಯಾ. ಕೃಷ್ಣ ಅಲ್ಲೆಲ್ಲೋ ಹೋದ್ರೆ ನಿನಗೆ ಯಾಕಿಷ್ಟು ಗಾಬರಿ ಆಗ್ಬೇಕು? ಅವನ ಸೋದರತ್ತೆ ವಿದುರನ ಬಳಿ ಇದ್ದಾಳೆ ಕುಂತಿ. ಯೋಗಕ್ಷೇಮಕ್ಕೆ ಹೋಗ್ ಬಂದಿದ್ದಾನೇನೋ, ಬಿಡು. ನಾಳೆ ನಾಳಿದ್ದು ಬರ್ತಾನೆ, ನೋಡೋಣ. ಮುಂದೇನಾಗ್ತಾ ಇದೆ ಆಚಾರ್ಯ? ಅನರ್ಥದ ಸೂಚನೆ. ಶ್ರೀಕೃಷ್ಣನ ಸ್ವಾಗತಕ್ಕೆ ನಾವು ಅಷ್ಟು ಹಂಬಲದಿಂದ ಕಾಯ್ತಾ ನಿಂತಿದ್ವಿ. ನನ್ನನ್ನ ನಿಮ್ಮನ್ನ ತಿರಸ್ಕರಿಸಿ ಹೋಗ್ಬಿಟ್ನಲ್ಲ ಕೃಷ್ಣ. ಎಂದಿನಂತೆ ಇಲ್ಲ ಇಂದು ಅವನು. ಸಕಲ ಆಯುಧದ ಜೊತೆಗೆ ಬಂದಿದ್ದಾನೆ. ದೂರದಲ್ಲಿ ಬಲರಾಮನ ಸೇನೆ ಬಿಡಾರ ಮಾಡಿದ್ಯಂತೆ.
ಭೀಷ್ಮ ಬಂದು ದ್ರೋಣರ ಬಳಿ ತನ್ನ ಮನಸ್ಸಿನ ನೋವನ್ನ ಹೇಳ್ಕೊಂತ ಇದ್ದಾನೆ. ಕೃಷ್ಣನ ಆ ಒಂದು ದೂರದಿಂದಲೇ ಅವರನ್ನ ತಿರಸ್ಕಾರ ಮಾಡಿದ್ದು ಅವನಿಗೆ ಸಹಿಸಕ್ ಆಗ್ತಾ ಇಲ್ಲ. ದ್ರೋಣ ಕೂಡ ಏನು ಮಾತಾಡದೆ ಮೌನದಲ್ಲಿದ್ದಾನೆ. ನನ್ನ ಮೇಲೂ ಭೀಷ್ಮನ ಮೇಲೂ ದುರ್ಯೋಧನ ಗೂಢಾಚಾರನಿಟ್ಟು ಪರೀಕ್ಷೆ ಮಾಡ್ತಾ ಇದ್ದಾನೆ. ಇದು ಇಬ್ಬರ ಗಮನಕ್ಕೂ ಬಂತು. ಕೃಷ್ಣ ಯಾವ ಕಾರಣಕ್ಕೋಸ್ಕರ ನಮ್ಮ ಮೇಲೆ ಈ ರೀತಿ ಆಗಿದ್ದಾನೋ ಗೊತ್ತಿಲ್ಲ. ಗುರುವರ್ಯ, ಒಂದು ನಿರ್ಣಯ ತಗೊಂತಕ್ಕಂತ ಕಾಲ ಬಂದಿದೆ. ನಮ್ಮ ಈ ಕುಲವೈಷಮ್ಯ ಇಷ್ಟ್ರ ಮಟ್ಟಿಗೆ ಹೋಗುತ್ತೆ ಅಂತ ಗೊತ್ತಿರ್ಲಿಲ್ಲ. ಯುದ್ಧ ಆಗುತ್ತೆ. ಕೃಷ್ಣ ಬಂದು ಏನಾದ್ರೂ ನಾಳೆ ಸಮಾಧಾನ ಪಡಿಸಿ ಯುದ್ಧವನ್ನ ತಪ್ಪಿಸ್ತಾ ಇದ್ರೆ ಯಾರು ತಪ್ಸಕ್ಕಾಗಲ್ಲ. ಕೃಷ್ಣ ಶಾಂತಿ ಸಾಧನೆ ಉಪಾಯವನ್ನ ಪ್ರತಿಪಾದಿಸ್ಬೇಕು. ಒಂದು ವೇಳೆ ಏನಾದ್ರೂ ಯುದ್ಧ ನಿಶ್ಚಯ ಅಂತ ಆದ್ರೆ ನಾನು ನೀವು ಏನ್ ಮಾಡ್ಬೇಕು? ಆತ್ಮಗೌರವಕ್ಕೆ ಧಕ್ಕೆ ಬಂದ್ಬಿಟ್ರೆ ಇಬ್ರು ತಟಸ್ಥರಾಗ್ಬಿಡೋಣ ಕೃಷ್ಣನ್ ತರ? ಆ ರೀತಿ ಆಗೋದ್ರೆ ಉಂಡ ಮನೆಗೆ ದ್ರೋಹ ಬಗೆಯೋ ತರ ಆಗತ್ತಲ್ಲ. ಉಂಡ ಮನೆಯ ಋಣಕ್ಕಾಗಿ ಅನ್ಯಾಯವನ್ನ ಸಮರ್ಥಿಸ್ಬೇಕ? ಹಾಗಾದ್ರೆ ಏನಾದ್ರೂ ಮಾತಾಡಿ ಯಾಕೆ ಮೌನವಾಗಿದ್ದೀರಾ? ದ್ರೋಣ ಚಿಂತಾಮಗ್ನನಾದ. ಶ್ರೀಕೃಷ್ಣ ಇತ್ತ ಬಂದಿದ್ದಾನೆ ಅಂದ್ರೆ ಎಚ್ಚರ ಕೊಡಕ್ ಬಂದಿದ್ದಾನೆ. ತಾತ, ನಾವು ಒಂದತ್ತ ಎಲ್ಲಿ ನಿಲ್ತೀವೋ ತಿಳಿಯಲು ಅವನಿಗೆ ಅವಶ್ಯಕತೆ ಇದೆ. ನಾವೇನಾದ್ರೂ ತಟಸ್ಥ ಮೌನ ವಹಿಸ್ಬಿಟ್ರೆ ಮುಂದೆ ಏನ್ ಮಾಡ್ಬೇಕು ಅನ್ನೋದು ಕೃಷ್ಣಂಗ್ ಗೊತ್ತಿರುತ್ತೆ. ಆದ್ರೆ ಒಂದು, ನಾವು ಬಿರುಗಾಳಿಗೆ ಸಿಕ್ಕ ತರೆಗಲೆಗಳು. ನಾವು ಯಾರ ಕಡೆ ನಿಂತರೂ ಅಪವಾದ ತಪ್ಪಲ್ಲ. ಇನ್ನೊಂದು ಮಾತು, ಶ್ರೀಕೃಷ್ಣ ಕಾಲರೂಪಿ ಮೃತ್ಯು. ಅವನ ಮೊದಲ ತುತ್ತು ನಾನು ನೀವು ಒಪ್ಪಲಿ ಬಿಡಲಿ ಇದೇ ಸತ್ಯ. ದ್ರೋಣರಿಗೆ ತಮ್ಮ ಸಾವಿನ ಮುನ್ಸೂಚನೆ ಆಗೋಯ್ತು. ಕೃಷ್ಣನ ಆಗಮನದ ಉದ್ದೇಶ ಕೂಡ ತಿಳಿತವು. ಆಚಾರ್ಯ ಮಾತಿನ ಹರಿತದಲ್ಲಿ ಭೀಷ್ಮನಿಗೆ ಆ ಸಾವು ಅಂದಿದ ತಕ್ಷಣ ಬಸವಳಿದಿದ್ದಾನೆ. ಪರಮಾತ್ಮ ಯಾವುದೇ ಆಯುಧವನ್ನ ಹಿಡಿಯೋದ್ ಬೇಡ, ಕೇವಲ ತನ್ನ ಕಣ್ಣಿನ ತೀಕ್ಷ್ಣತೆಯಿಂದನೇ ಶತ್ರುವನ್ನ ನಡುಗಿಸಿ ಸಾಯಿಸ್ತಕ್ಕಂಥ ಶಕ್ತಿ ಅವನಲ್ಲಿದೆ. ಪರಮಾತ್ಮನಾದಂತಹ ಶ್ರೀಕೃಷ್ಣ ಭಗವಂತ ಅಂತಕ್ಕಂಥ ಸತ್ಯ ಗೊತ್ತು ಭೀಷ್ಮನಿಗೆ, ದ್ರೋಣರಿಗೆ. ಅವನಲ್ಲಿ ಭಕ್ತಿ ನಿಶ್ಚಲ, ನಿಷ್ಕಪಟ, ಇಚ್ಛಾಮರಣಿತ್ವ ಇದ್ರೂ ಕೂಡ ಇಕ್ಕಟ್ಟಿಗೆ ಸಿಲ್ಕಂತ ಪರಿಸ್ಥಿತಿ ಬರ್ಬೋದಾ ಇವತ್ತು ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಪರಶುರಾಮರ ಜೊತೆ ವಿದ್ಯೆ ಕಲಿಸಿದ ಗುರುಗಳ ಜೊತೆನೆ ಭೀಷ್ಮ ಹೋರಾಡಿ ಗೆಲ್ತಾನೆ. ಆದ್ರೆ ಇವತ್ತು ಕೃಷ್ಣನ ಮುಂದೆ ಅದು ಸಾಧ್ಯ ಆಗಲ್ಲ. ಪಾಂಡವ ದ್ರೋಹ ಎಸಗ್ತಾ ಇರ್ತಕ್ಕಂಥ ಖಿನ್ನತೆ ಇದೆ. ದ್ರೌಪದಿಗೆ ಕಷ್ಟದ ಸಂದರ್ಭದಲ್ಲೂ ಆಗ್ಲಿಲ್ಲ. ಅಂಬೆಯ ನಿರ್ಗತಿ ತತ್ವಕ್ಕೆ ಕೂಡ ಕಾರಣನಾದಂತವನು. ಅರಮನೆಯಲ್ಲಿ ದುಷ್ಟಾನ್ನವನ್ನ ಸೇವಿಸ್ತಾ ವಿಧಿ ಇಲ್ಲದೆ ಅವ್ರು ಹೇಳೋ ಕೇಳೋ ಮಾತನ್ನೆಲ್ಲ ಕೇಳ್ಕೊಂಡ್ ಬಿದ್ದಿರೋನು. ದಂಡಪಿಂಡ ಗ್ರಹಣ ಅಂತ ಕರ್ಕೊಂಡ್ಬಿಡ್ತಾನೆ ಭೀಷ್ಮ ತನ್ನತ್ತಾನೆ. ನಾನೊಬ್ಬ ಭೂಮಿಗೆ ಭಾರವಾದಂತಹ ವಸ್ತು ಅಂತ ಭಾವಿಸ್ತಾನೆ. ನಾನು ಕೃಷ್ಣನ ಭಕ್ತ ಅಂದ್ರೆ ಯಾರು ನಂಬುತ್ತಾರೆ ಜಗತ್ತಲ್ಲಿ? ಹೌದು, ವಿದುರ ಹೇಳಿದ ಎಲ್ಲ ಮಾತು ನಿಜ. ಶಾಂತಿಗಾಗಿ ಇಲ್ಲಿ ಬಂದು ಪಡೆಯದಿದ್ರೆ, ಕುಲಕ್ಕೆ ಹಿರಿಯನಾಗಿ ಮನೆಗೆ ಹಿರಿಯನ ಇದ್ದಾಗ ಮನೆಯಲ್ಲಿ ಶಾಂತಿಯನ್ನ ಕಾಪಾಡ್ಬೇಕು, ಕುಲಕ್ಕೆ ಹಿರಿಯನಾದವನು ಶಾಂತಿ ಕಾಪಾಡ್ಬೇಕು. ಆದ್ರೆ ನಾನೇನ್ ಮಾಡ್ದೆ? ಮಂದಾರ ಪರ್ವತವನ್ನ ಎತ್ತದವನ್ಗೆ ನಾವೆಲ್ಲ ಯಾವ ಲೆಕ್ಕ? ಭೂಮಿಯನ್ನ ಮೇಲೆತ್ತಿ ವರಾಹ ರೂಪ ಪಡೆದವನಿಗೆ ಯಾವ ಲೆಕ್ಕ? ಪ್ರಹ್ಲಾದನಿಗೆ ನರಸಿಂಹ ರೂಪದಲ್ಲಿ ಒಲ್ದವನ್ಗೆ ನಾವೆಲ್ಲ ಯಾವ ಲೆಕ್ಕ?
ಕಂಬವಾಗಿ ಸೀಳಿದ್ರು ಧರ್ಮ ಸಂಕಟದ ನೋವಿಗಿಂತ ಕಡಿಮೆ ಇರ್ತಿತ್ತೇನೋ. ಅವನು ಬಂದು ನನ್ನ ಕೊಂದು ಬಿಟ್ರು ಸಂತೋಷವಾಗಿ ಪ್ರಾಣ ಬಿಡ್ತೀನಿ. ಆದ್ರೆ ಅವನ ಆ ರೀತಿ ಮಾಡೋನಲ್ಲ. ತ್ರಿವಿಕ್ರಮನಾಗಿ ನನ್ನ ತಲೆಯ ಮೇಲೆ ಕಾಲನ್ನ ಇಟ್ಟು ಭೂಮಿಯ ಒಳಗೆ ಕಳಿಸ್ಬಿಟ್ರು ಸಂತೋಷ ಪಡ್ತೀನಿ. ಆದ್ರೆ ಅವನಂಗ್ ಮಾಡೋನಲ್ಲ. ಮಂಡೋದರಿ ವಿಭೀಷಣ ಭಯಂಕರವಾದಂತಹ ಸಮುದ್ರದ ಕೋಪವನ್ನ ಶಾಂತವಾಗಿಸಿದ್ರಂತೆ. ಕೃಷ್ಣ ನನ್ನ ಮೇಲೆ ಮುನಿಸನ್ನ ಮಾಡ್ಕೊಂಡಿದ್ದಾನೆ, ಹೇಗೆ ನಾನು ಅವನ ಮುನಿಸನ್ನ ಕಡಿಮೆ ಮಾಡ್ಲಿ? ಇದೆಲ್ಲ ಯೋಚನೆ ಮಾಡ್ಬೇಕಾದ್ರೆ ಭೀಷ್ಮನಿಗೆ ಒಂದು ನೆನಪು ಪ್ರಾರಂಭ ಆಗೋಯ್ತು. ಪೂರ್ವ ಜನ್ಮದ ವಸಿಷ್ಠ ಶಾಪ ಕೊಟ್ಟಂತದ್ದು, ಗೋಕ್ಷೀರವನ್ನ ಕದ್ದು ಕುಡ್ದಂಥದ್ದು, ಗೋವನ್ನ ಅಪಹರಣ ಮಾಡಿದಂಥದ್ದು, ಈಗ ಗೋಪಾಲನ ಕೋಪದಲ್ಲಿ ಅದು ನನ್ಗೇನಾದ್ರೂ ಬರ್ತಾ ಇದ್ಯಾ? ತಾಯಿ ಗಂಗೆ ನನ್ಗೆ ಹರಿಸ್ಲಿಲ್ವಾ? ಹಾಗಾದ್ರೆ ತಂದೆ ಶಂತ ನನ್ಗೆ ಹರಿಸ್ಲಿಲ್ವಾ? ಯಾಕೆ ಅವರು ಶಾಪಗ್ರಸ್ತರಾಗಿದ್ದವರ? ಶಾಪಗ್ರಸ್ತ ಕುಲಕ್ಕೆ ಕುರುಕ್ಷೇತ್ರದಲ್ಲಿ ಈ ಮೋಕ್ಷ ಕೂಡ ಕೃಷ್ಣ ಬಂದಿದ್ದಾನ? ಹೋಗ್ಲಿ ನನ್ನ ಪರೀಕ್ಷೆ ಮಾಡ್ಬೇಕು ಅಂತ ಬಂದಿದ್ದಾನ? ಕತ್ತರಿಯ ಮಧ್ಯೆ ಸಿಕ್ತಂತಹ ಅಡಕೆಯಾಗ್ಬಿಟ್ಟಿದೀನಿ, ಅಡ್ಡ ಕತ್ತರಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೀನಿ ನಾನು. ನನ್ಗೆ ಮೋಕ್ಷವಲ್ಲದೆ ಬೇರೆ ದಾರಿ ಇಲ್ಲ. ಅತ್ತ ಹೋದರೆ ಅನ್ನದ್ರೋಹ, ಇಲ್ಲೇ ಉಳಿದರೆ ಕುಲನಾಶ ಸಹಾಯಕ ಅಂತಕ್ಕಂಥ ಕೆಟ್ಟ ಹೆಸರು. ಕೃಷ್ಣನ ಜೊತೆ ಯುದ್ಧ ಎಂಥ ಅಪರಾಧ! ಪಾಂಡವರೂ ಅವನ ಬಾಣಗಳು, ಧನುರ್ಧರನೇ ಗೋಪಾಲ. ಈ ವಿಚಾರವನ್ನೆಲ್ಲ ಆಲೋಚಿಸ್ತಾ ಭೀಷ್ಮ ಮಗ್ನನಾಗಿದ್ದಾನೆ. ಇತ್ತ ಕೃಷ್ಣ ಕುಂತಿ ವಿದುರ ಇರುವ ಸ್ಥಳಕ್ಕೆ ಹೋದ. ಏನು ಕೃಷ್ಣ ಈ ಹಠಾತ್ ಪ್ರಯಾಣ ಅಂತ ಮುಗ್ಧಳಾಗಿ ಕುಂತಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾಳೆ. ಕೃಷ್ಣನ ಜೊತೆ ಅನೇಕ ಬ್ರಾಹ್ಮಣರು ಕೂಡ ಬಂದಿದ್ದಾರೆ. ಪುಣ್ಯ ವಾಚನ ಮಾಡಿಸಿ, ಒಲಿಯನ್ನ ಇಡಿಸಿ, ಬ್ರಾಹ್ಮಣರಿಂದ ಬೇಕಾದ ಅಡುಗೆಗಳನ್ನ ಮಾಡಿಸಿ, ಮಹಾನಸ ಪರಿಮಳ ಕೃಷ್ಣನ ಮೆಚ್ಚುಗೆ ಪಾತ್ರ ಆಗಬೇಕು, ಅಥವಾ ಅವನಿಗೆ ಇಷ್ಟವಾದಂತಹ ಬಗೆ ಬಗೆಯ ತಿಂಡಿಗಳನ್ನ ಮಾಡಬೇಕು ಅಂತ. ಆ ಪರಿಮಳ ನನ್ನ ಮೂಗಿಗೆ ಬರ್ತಾ ಇದೆ. ಹಾಗಾಗಿ ಹಸಿವಾಯ್ತು, ವಿದುರ ಮನೆಯ ಭೋಜನಕ್ಕೆ ಆಸೆಪಟ್ಟೆ. ಯುದ್ಧ ಕೂಡ ಬರ್ತಾ ಇದೆ, ವಿದುರನ ಮನೆಯಲ್ಲಿ ಭೋಜನವನ್ನ ಮುಗಿಸಿ ಯುದ್ಧಕ್ಕೆ ನನ್ನ ಕೆಲವೊಂದಷ್ಟು ಮಾತುಗಳನ್ನ ಆಡಿ ಹೋಗೋಣ ಅಂತ ಬಂದೆ. ಹಾಗೆ ನಿನ್ನನ್ನು ಕೂಡ ಮಾತಾಡ್ಸ್ಕೊಂಡು ಹೋಗ್ ಬಂದೆ ಅತ್ತೇ ಅಂತ ಮಾತಾಡಿಸ್ತಾ ಇದ್ದಾನೆ. ಈ ರಾಜಾತಿಥ್ಯ ನನ್ಗೇನು ಬೇಕಾಗಿರ್ಲಿಲ್ಲ. ಜಾಂಬವಂತನ ಗುಹೆಗೆ ಹೋದಾಗ ನನ್ಗೇನಾದ್ರೂ ರಾಜಾತಿಥ್ಯ ಮಾಡಿದ್ರ? ಕಂಸನ ಅರಮನೆಗೆ ಹೋದಾಗ ನನ್ಗೇನಾದ್ರೂ ರಾಜಾತಿಥ್ಯವನ್ನ ಮಾಡಿದ್ರ? ಜರಾಸಂಧನ ಮನೆಯಲ್ಲಿ ಏನಾದ್ರೂ ನನಗೆ ರಾಜಾತಿಥ್ಯ ಮಾಡಿದ್ರ? ಬೃಂದಾವನದಲ್ಲಿ ಮಾಡಿದ ವನಭೋಜನ ರುಚಿ ನೋಡಿದವನಿಗೆ ಬೇರೆ ಏನು ಬೇಕಾಗಿಲ್ಲ. ಅತ್ತೇ, ನಿನ್ನ ಕೈ ತುತ್ತು ಭೋಜನಕ್ಕೆ ಆಸೆ ಪಡ್ತಾ ಇದ್ದೀನಿ ಇವತ್ತು. ಅಡಿಗೆ ವಿದುರನ ಗೃಹದಲ್ಲೇ ಆಗ್ಲಿ, ಆದ್ರೆ ನಿನ್ನ ಕೈ ತುತ್ತು ಬೇಕು ನನಗೆ. ಕುಂತಿ ಹೇಳ್ತಾಳೆ, ನಾನು ಕೈ ತುತ್ತು ಹಾಕಾಗೋಗಿದೆ. 5 ತುತ್ತು ಎಂದೋ ಎಲ್ಲ ಈ 5 ಇತ್ತೆ, ಇನ್ನೇನು ಉಳ್ದಿಲ್ಲ ಕೊಡಕ್ಕೆ. ಕೃಷ್ಣನಿಗೆ ಯಾಕೋ ಕಣ್ಣು ಒದ್ದೆ ಆಗತ್ತೆ. ಹಸ್ತಿನಾವತಿಯಲ್ಲಿ ತುಂಬಾ ರುಚಿಕರ ಉಪ್ಪಿನಕಾಯಿ ಇದೆ ಅಂತ ಕೇಳ್ತು. ಅದಿರ್ಲಿ, ಸೌಖ್ಯವಾಗಿದೀಯಾ? ಚೆನ್ನಾಗಿದ್ಯಾ? ಚೆನ್ನಾಗಿದ್ಯಾ ಅಂತ ಕೇಳಿದ ತಕ್ಷಣ ಕುಂತಿ ಅಳ್ತಾಳೆ. ಕೃಷ್ಣನನ್ನು ತಬ್ಕೊಂಡು ಅವನ ಭುಜದ ಮೇಲೆ ಒರ್ಕೊಂಡು ಕಣ್ಣೀರನ್ನ ಹಾಕ್ತಾಳೆ. ನನ್ನ ಜೀವನವೆಲ್ಲ ದುಃಖಮಯ ಮಾಡಿದಂತಹ ಜಗದೀಶ್ವರನನ್ನ
ಆನಂದಮಯ ಅಂತ ಕರೆಯೋದು ಸರಿನಾ ಕೃಷ್ಣ? ಅನುಭವದಲ್ಲಿ ಯಾವ ರೀತಿ ಅರಿಯೋದು? ಹೋಗಿ ಈ ಕಷ್ಟಗಳನ್ನ ಮರೆಯೋದಾದ್ರೂ ಹೇಗೆ, ತೀರೋದಾದ್ರೂ ಯಾವತ್ತು ಈ ಕಷ್ಟಗಳು? ಅರ್ಥ ಹೇಳ್ತೆ ಇದಕ್ಕೆಲ್ಲ. ಭೂಮಿಯನ್ನ ಒಡೆದುಕೊಂಡು ಮೇಲೆದ್ದು ಬೆಳೆಯುವ ಮಾವಿನ ಮರಕ್ಕೆ ಟೊಂಗೆ, ಎಲೆ, ಹೂವು, ಈಚಲು ಇದ್ಯಾವುದು ಹೇಗ್ ಬಂತು? ಆ ಮರಕ್ಕೆ ಆನಂದ ಇಲ್ಲ ಅನ್ನೋದಾದ್ರೆ ಆ ಮಾವಿನ ಹಣ್ಣಿನ ಒಳಗಡೆ ಸಿಹಿ ಹೇಗ್ ಬಂತು? ಭೂಮಿನ್ ಕೇಳ್ಬೇಕು. ಎಂಥ ಭೂಮಿ? ಹಾಗಾದ್ರೆ ಭೂಮಿಯಲ್ಲಿ ಸಿಹಿ ಭೂಮಿ, ಉಪ್ಪು ಭೂಮಿ, ಕಹಿ ಭೂಮಿ ಅಂತಿರುತ್ತಾ? ಆಗ್ಲಕಾಯಿನೂ ಒಂದೇ ಭೂಮಿಗೆ ಹಾಕ್ತಿವಿ, ಹುಣಸೆ ಮರವನ್ನು ಒಂದೇ ಭೂಮಿಗೆ ಹಾಕ್ತಿವಿ, ಮಾವಿನ ಮರವನ್ನು ಒಂದೇ ಭೂಮಿಗೆ ಹಾಕ್ತಿವಿ. ಆದ್ರೆ ಮಾವಿನ ರುಚಿ ಸಿಹಿ, ಆಗಲದ ರುಚಿ ಕಹಿ, ಹುಣಸೆಯ ರುಚಿ ಹುಳಿ. ಯಾಕೆ ಹಾಗೆ? ಯಾಕೆ ಅಂದ್ರೆ ಜಗದೀಶ್ವರನ ಆನಂದ ಬೇರೆ ಬೇರೆ ರೀತಿಯಾಗಿರುತ್ತೆ. ಅವನು ಹುಳಿನೂ ಕೊಡ್ತಾನೆ, ಕಹಿನೂ ಕೊಡ್ತಾನೆ, ಸಿಹಿನೂ ಕೊಡ್ತಾನೆ, ಒಗ್ರು ಕೊಡ್ತಾನೆ. ಎಲ್ಲ ರುಚಿಯನ್ನ ಅನುಭವಿಸ್ಲೇಬೇಕು. ನೀನು ಉದಾಹರಣೆ ನನ್ಗೆ ಇಡಿಸ್ತಾ ಇಲ್ಲ ಕೃಷ್ಣ. ಮತ್ತೆ ನೀನೇ ಭೂಮಿ, ನಿನ್ನ ಮಕ್ಕಳೇ ಹಣ್ಣು ಬಿಡೋ ಗಿಡಗಳು. ಈವರೆಗೆ ನಡೆದಿದ್ದೆಲ್ಲ ಟೊಂಗೆ ಬೆಳೆಯೋ ರೀತಿ. ಅಲ್ಲಿ ಕಷ್ಟ ಇತ್ತು, ಸಾಹಸ ಇತ್ತು. ಒಂದು ಮರ ಗಟ್ಟಿಯಾಗಿ ಬೆಳೆದ್ ನಿಲ್ಬೇಕು ಅಂದ್ರೆ ಮಳೆ, ಗಾಳಿ, ಪ್ರಾಣಿ ಪಕ್ಷಿಗಳ ಎಲ್ಲ ಕಾಟಕ್ಕೂ ಕೂಡ ನಲಗ್ಲೇಬೇಕು. ಸಿಹಿ, ಹುಳಿ, ಕಹಿ ಅಂದ್ರೆ ಈ ಎಲ್ಲವನ್ನ ದಾಟಿದ್ರೆ ಮುಂದೆ ಒಂದು ದಿವಸ ಸಿಹಿಯಾದಂತ ಹಣ್ಣು ಸಿಗುತ್ತೆ. ಅದೇ ಸುಖಮಯವಾದಂತಹ ಜೀವನ. ಇದ್ ನಿನ್ಗೆ ಅರ್ಥ ಆಗಲ್ಲ. ಅದನ್ನೆಲ್ಲ ವಿದುರ ಹೇಳ್ತಾನೆ ನಿನಗೆ. ಇತ್ತ ಅಡಿಗೆ ಸಿದ್ಧವಾಗಿದೆ. ಬ್ರಾಹ್ಮಣ ಶ್ರೇಷ್ಠರು ಕೃಷ್ಣ ನನ್ನ ಕೈ ಊಟದ ರುಚಿ ನೋಡ್ಬೇಕು ಅಂತ ಕೃಷ್ಣನನ್ನ ಕರೀತಾ ಇದ್ದಾರೆ. ನಿಮಗೆ ಅಡಿಗೆ ಮಾಡಿ ಹಾಕದೇ ಭಾಗ್ಯ ಪರಮಾತ್ಮ. ಅದೆಂತ ಪುಣ್ಯವಂತರು ನಾವು ಅಂತ ಬ್ರಾಹ್ಮಣರೆಲ್ಲ ಕೃಷ್ಣನಿಗೆ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ವೇದಾಂತ ನಿಷ್ಠರು ವಿದುರನ ಮನೆಯಲ್ಲಿ ಬಗೆ ಬಗೆಯ ಭಕ್ಷ್ಯ ಭೋಜ್ಯಗಳನ್ನು ಸಿದ್ಧಪಡಿಸಿದ್ದಾರೆ. ಇವನು ಗೋವಿಂದ ಗೋವರ್ಧನ ಕ್ಷೇತ್ರದ ಪರ್ವತದ ಮೇಲೆ ಕೂತ್ಕೊಂಡು ಎಲ್ಲರ ಅಡುಗೆಯನ್ನ ಒಂದೇ ಆಹುತಿಗೆ ಸ್ವೀಕರಣ ಮಾಡಿದವನು. ಇವತ್ತು ನಮ್ಮಂತ ಸಾಮಾನ್ಯ ಬ್ರಾಹ್ಮಣರು ಮಾಡಿದ ಅಡಿಗೆಯನ್ನ ಸ್ವೀಕರಿಸ್ತಾನ ಅಂತ ಅವ್ರವ್ರೇ ಮಾತಾಡ್ತಾ ಇದ್ದಾರೆ. ಯಾರೋ ಒಬ್ಬ ಹೇಳ್ತಾನೆ, ಇವನು ನಿನ್ ಕೈ ರುಚಿ ನೋಡಕ್ ಬಂದವನಲ್ಲಪ್ಪ, ಎಲ್ರ ಅಡಿಗೆ ಒಂದೇ ಅವನಿಗೆ. ಯಮಧರ್ಮನನ್ನೇ ಉಪ್ಪಿನಕಾಯಿ ತರ ತಿಂತಕ್ಕಂತ ಸರ್ವಾತ್ಮ ಅವನು. ನೀನ್ ಪಾಯಸ ಮಾಡು, ನಾನು ಗೊಜ್ಜು ಮಾಡ್ತೇನೆ. ನೀನ್ ಕೋಸಂಬರಿ ಮಾಡು, ಇವನು ಹುಳಿ ಮಾಡ್ಲಿ, ಸಾರ್ ಮಾಡ್ಲಿ, ಅನ್ನ ಮಾಡ್ಲಿ. ಈಕೋ ಇವನು ತೆಂಗು ತುರ್ದ್ಕೊಡ್ಲಿ, ಇವನು ನೆಲ್ಲಿಕಾಯಿ ಅರ್ತ್ಕೊಡ್ಲಿ, ನಾನ್ ಚಟ್ನಿ ಮಾಡ್ತೇನೆ. ಎಲ್ಲ ಭಟ್ಟರು ಕೂಡ ಮಾತಾಡ್ತಾ ಇದ್ದಾರೆ ಅಡುಗೆಗೆ ತಯಾರಿಯನ್ನ ಮಾಡಬೇಕು ಅಂತ. ಅಯ್ಯಯ್ಯಪ್ಪ, ದೂರ್ವಾಸರ ಆತಿಥ್ಯದ ಕತೆ ಕೇಳಿಲ್ವಾ? ಒಂದು ಎಸಳು ಸೊಪ್ಪು ಪಾತ್ರೆಯಲ್ಲಿ ಉಳಿದಿದ್ದನ್ನ ರುಚಿ ನೋಡಿದ ತಕ್ಷಣ ಮುನಿಶಿಷ್ಯರ ಹೊಟ್ಟೆಯುಬ್ಬರ ಹಾಗೆ ಅಜೀರ್ಣವಾಗುವಂತೆ ಹಸಿವನ್ನ ಇಂಗಿಸ್ತವನು ಪರಮಾತ್ಮ. ಹಾಗಾದ್ರೆ ಹಸ್ತಿನಾವತಿ ದೊರೆಗಳ ಮನೆಯಲ್ಲೂ ಹಾಗೆ ಆಗುತ್ತೆ ಅಂತ್ಯ? ಅದೆಲ್ಲ ಬೇಡ, ಸದ್ಯಕ್ಕೆ ದೂರ್ವಾಸ ಮುನಿಗಳು ಬರಬಾರ್ದು ಅಂತ ಪ್ರಾರ್ಥಿಸಿ ಎಲ್ಲ ವಿನೋದದಿಂದ ಅಡಿಗೆ ಮಾಡ್ತಾ ಇದ್ದಾರೆ ಕೃಷ್ಣನಿಗೆ. ಇದೆಲ್ಲ ಕೃಷ್ಣನ ಕಿವಿ ಮೇಲೆ ಬೀಳ್ತಾ ಇದೆ. ಎಲ್ಲಾ ಬ್ರಾಹ್ಮಣರ ಕೈ ಊಟ ತಿಂದು ಎಷ್ಟು ದಿನವಾಗಿತ್ತು. ಕೃಷ್ಣನಿಗೆ ಮಾತ್ರನಲ್ಲ, ಕೃಷ್ಣನ ಜೊತೆ ಬಂದಿರ್ತಕ್ಕಂತ ಬ್ರಾಹ್ಮಣರಿಗೂ ಅಡಿಗೆ ಸಿದ್ಧವಾಗಿದೆ. ಕೃಷ್ಣ ಬಾ ಊಟಕ್ಕೆ ಕೂಡು ಅಂತ ಒಬ್ಬ ಬ್ರಾಹ್ಮಣ ಶ್ರೇಷ್ಠ ಕೃಷ್ಣನನ್ನ ಕರೀತಾ ಇದ್ದಾನೆ.
ಕೃಷ್ಣ ಇನ್ನು ಕುಂತಿ ಜೊತೆ ಮಾತನಾಡ್ತಾ ಇದ್ದಾನೆ. ಕೃಷ್ಣ ವಿಸ್ಮಿತನಾಗಿ ಹೇಳ್ತಾನೆ, ಹಿರಿಯರೇ, ನೀವ್ ಯಾವ ಶಾಸ್ತ್ರದಲ್ಲಿ ತುಂಬಾ ಪರಿಣಿತಿ ಹೊಂದಿದ್ದೀರಾ? ನಾನು ವ್ಯಾಕರಣ ಓದಿದ್ದೀನಿ. ವ್ಯಾಕರಣಕ್ಕೂ ಅಡ್ಗೆಗೆ ಏನ್ ಸಂಬಂಧ? ಆಗ ನೀವ್ಯಾಕೆ ಅಡ್ಗೆ ಮಾಡ್ತಾ ಇದ್ದೀರಾ? ಏನ್ ಪರಮಾತ್ಮ, ವ್ಯಾಕರಣ ಓದಿದವನು ಅಡ್ಗೆ ಮಾಡಿದ್ರೆ ಅವನ್ ಕೈಲಿ ಊಟ ಮಾಡಬಾರ್ದು ಅಂತ ಯಾವ್ದಾದ್ರು ಶಾಸ್ತ್ರ ಇದ್ಯಾ? ಇದಲ್ಲಪ್ಪ ನನ್ನ ಪ್ರಶ್ನೆ. ಧರ್ಮಶಾಸ್ತ್ರ ಓದ್ದವ್ರು ಇದಾರ ನಿಮ್ ಜೊತೆ? ಹಾ, ನೋಡು, ಒಗ್ಗರಣೆ ಆಗ್ತಾ ಇದ್ದಾರೆ ನೋಡಿ ಆತ್ನೆ. ಶಾಂಖಾಯನ ಎಲ್ಲ ಬಾಯಿಲಿ ಕೃಷ್ಣ ಕರೀತಾ ಇದ್ದ ನಿನ್ನ. ಆ ಶಾಂಖಾಯನ ಒಗ್ಗರಣೆ ಆಗ್ತಿರ್ತಕ್ಕಂಥ ಸೌಟನ್ನ ಬಿಟ್ಬಿಟ್ಟು ಬೇರೆಯವ್ರ ಕೈ ಕೊಟ್ಟು ಓಡೋಡ್ ಬರ್ತಾನೆ. ಭಟ್ರೆ, ಭೋಜನ ವಿತರಣೆ ಸಂದರ್ಭದಲ್ಲಿ ಬ್ರಾಹ್ಮಣರು ಕೂತಿರ್ತಾರೆ, ಕ್ಷತ್ರಿಯರು ಕೂತಿರ್ತಾರೆ. ಹೇಗ್ ಬಡಿಸ್ತೀರಾ? ಮೊದಲು ಬ್ರಾಹ್ಮಣ ಭೋಜನ, ಆ ಶೇಷವನ್ನ ಕ್ರಮೇಣ ಕ್ಷತ್ರಿಯಾದಿಗಳಿಗೆ ಭುಜಿಸ್ಬೇಕು. ಯಾಕೆ ಈ ಪ್ರಶ್ನೆ? ನಾನ್ ಯಾದವ ಅಪ್ಪ, ಈ ಕಡೆ ಉತ್ತಮನಾದಂತ ಕ್ಷತ್ರಿಯ ಅಲ್ಲ, ಅಥವಾ ನಿಮ್ ರೀತಿ ಬ್ರಾಹ್ಮಣ ಅಲ್ಲ ನಾನು. ನೀವೆಲ್ಲ ಉಂಡ ಮೇಲಲ್ವೇ ನನ್ನ ಭೋಜನ, ಮತ್ ನನ್ನನ್ ಕರಿತಾ ಇದ್ದೀರಾ ಊಟಕ್ಕೆ? ದಿಗ್ಭ್ರಾಂತಿ ಆಗೋದ್ರು ಅಲ್ಲಿರೋರೆಲ್ಲ. ಪರಮಾತ್ಮ ವಾಸುದೇವ, ನೀನು ಭಗವಂತ, ನಿನಗೂ ವರ್ಣಭೇದ ಇದ್ಯಾ, ನಿನ್ಗೂ ಜಾತಿ ಇದ್ಯಾ? ನಿನ್ಗೂ ಈ ಜಾತಿ ವರ್ಣ ಅನ್ನೋದೆಲ್ಲ ಸೇರುತ್ತ ಪರಮಾತ್ಮ? ಪರಮಾತ್ಮ ಹೇಳ್ತಾನೆ, ನಾನು ಚಾರಿತ್ರ ಶೂನ್ಯ ಅಲ್ಲ, ದೇಶ ಕಾಲ ವರ್ತಮಾನಗಳ ಪ್ರಜ್ಞೆ ಇಲ್ದವನೂ ಅಲ್ಲ. ನಾನು ಎಲ್ಲರಿಗೂ ಸೇರಿದ ಧರ್ಮ ಸೇವಕ. ನಾನೇ ಧರ್ಮಗಳನ್ನ ಪಾಲಿಸ್ತಾ ಇದ್ರೆ ನಿಮ್ಮನ್ನೆಲ್ಲ ರಕ್ಷಣೆ ಮಾಡೋರು ಯಾರು? ಇದೆಂತ ಮಾತು? ನೀನು ದೇವರಾದ ಮೇಲೆ ನಿನಗಿಂತ ಮೀರಿದ ಧರ್ಮ ಯಾವುದು? ಹಾಗಾದ್ರೆ ದೇವ್ರ ದೊಡ್ಡವನು, ಧರ್ಮ ದೊಡ್ಡವನು? ನಾನು ಅದ್ರ ರಕ್ಷಕ ಅಂತ ಹೇಳಿದ್ನಲ್ಲ. ಅನಾದಿ ಕಾಲದಿಂದ ಬಂದಿರೋದು ಧರ್ಮನೇ. ಭಟ್ರು ತಲೆಯಾಡಿಸಿ ಹೌದು ಹೌದು ಅಂತಾರೆ. ಬ್ರಾಹ್ಮಣರೆಲ್ಲ ಬಂದು ಪಂಕ್ತಿಯಲ್ಲಿ ಕೂತ್ಕೊಂತಾರೆ, ಊಟ ಮಾಡ್ತಾರೆ. ಹೊತ್ತಾಗ್ತಾ ಬರ್ತಾ ಇದೆ. ಆ ವೇಳೆಗೆ ವಿದುರ, ಶ್ರೀಕೃಷ್ಣ, ಸಾತ್ಯಕಿ, ಯಾದವರೆಲ್ಲರೂ ಬರ್ತಾರೆ. ಶ್ರೀಕೃಷ್ಣನ ಪಾದ ತೊಳ್ಕೊಂಡು ಆಚನವನ್ನ ಮಾಡಿ, ಸೂರ್ಯ ಕಡೆ ನೋಡಿ ಸೂರ್ಯನಿಗೆ ನಮಸ್ಕಾರವನ್ನ ಮಾಡಿ, ಭೋಜನ ಮಾಡ್ತಕ್ಕಂತ ಆಸನದಲ್ಲಿ ಕೂತ್ಕೊಂತಾನೆ. ಅದೋ ಬಂಗಾರದ ಪೀಠ, ಅದ್ರ ಮೇಲೆ ದರ್ಬೆ ಹಾಕಿದರೆ, ಎದುರಿಗೆ ಭೋಜನ ಪಾತ್ರೆಗೂ ಆಸನ ಇದೆ, ಅದ್ರ ಮೇಲೂ ದರ್ಬೆ ಹಾಕಿದರೆ. ಕೃಷ್ಣನ ಎಡಬಾಲದಲ್ಲಿ ಸಾತ್ಯಕಿ ಅಕ್ರೂರರು ಕೂತ್ಕೊಂಡಿದ್ದಾರೆ. ಕೃಷ್ಣ ತಾನು ಊಟ ಮಾಡಕ್ಕಿಂತ ಮುಂಚೆ ಕೇಳ್ತಾ ಇದ್ದಾನೆ, ಕುದುರೆ ಆಳುಗಳಿಗೆ ಭೋಜನ ಆಯ್ತಾ? ಕುದುರೆಗಳಿಗೆ ಮೇವನ್ನ ಕೊಟ್ರ? ಪರಮಾತ್ಮ, ನೀನು ಸ್ವೀಕರಿಸಿದ ತಕ್ಷಣ ಅವ್ರಿಗೆಲ್ರಿಗೂ ಆಗತ್ತೆ. ಪರಮಾತ್ಮ ಊಟವನ್ನ ಶುರು ಮಾಡ್ತಾ ಇದ್ದಾನೆ. ಒಂದೊಂದೇ ತುತ್ತನ್ನ ಕಲಿಸ್ತಾ ಇದ್ದಾನೆ. ಅನ್ನ ತುಪ್ಪ ತೋವೆಯನ್ನ ಹಾಕಿದಾಗ ಅವನು ಪ್ರಾರ್ಥನೆಯನ್ನ ಮಾಡಿ, ಅನ್ನಪೂರ್ಣೇಶ್ವರಿಯನ್ನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಒಂದು ತುತ್ತು ಹಾಕಿದಂತಹ, ಕೋಸಂಬರಿಯನ್ನ ತೆಗೆದುಕೊಂಡು ಒಂದು ತುತ್ತು ಹಾಕಿದಂತಹ ಗೊಜ್ಜನ್ನ ನಾಲಿಗೆ ಚಪ್ಪರಿಸುವಂತೆ ಅನ್ಕೊಂಡು ಪರಮಾತ್ಮ ತಿಂತಾ ಇದ್ದಾನೆ. ತಿನ್ನುವ ಅಡಿಗಡಿಗೂ ಆಹಾ ಭೇಷ್ ಭೇಷ್ ಆನಂದ ಬಾಷ್ಪ ಸುರಿಸ್ತಾ ತಿಂತಾ ಇದ್ದಾನೆ. ಹೊಟ್ಟೆ ತುಂಬಾ ಊಟವನ್ನ ಮಾಡಿದ್ಮೇಲೆ ಕೈ ತೊಳೆದು ವಿದುರ ಉಪಚಾರೋಕ್ತಿಗಳನ್ನ ಹೇಳ್ತಾ ಇದ್ದಾನೆ. ಪುಂಡರೀಕಾಕ್ಷ, ಪ್ರೀತಿಯಿಂದ ನೀವಾಗಿ ಇಲ್ಲಿಗೆ ಬಂದಿದ್ದೀರಾ. ನನ್ನಲ್ಲಿ ನೀವಿಟ್ಟಂತಹ ಪ್ರೀತಿಗೆ ಕೊಡಲು ನನ್ನಲ್ಲೇನಿಲ್ಲ. ಎಲ್ಲರ ಅಂತರಾತ್ಮದಲ್ಲಿ ನೀನಿದ್ಯಾ, ನಾನು ಏನ್ ಹೇಳೋದಿದೆ?
ವಿದುರ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾನೆ ಕೃಷ್ಣನಿಗೆ. ಪ್ರಥಮ ವಂದನವಯ್ಯ ಪರಮ ಪುರುಷ, ದಶವಂದನವಯ್ಯ ದಶರಥ ರಾಮನ ಪೋಲ, ಶತವಂದನವಯ್ಯ ಶತಪತ್ರಗಳ ನೇತ್ರ ಕೃಷ್ಣ, ಸಹಸ್ರವಂದನವಯ್ಯ ಸರಸಿಜಾಕ್ಷ, ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ, ಕೋಟಿ ವಂದನವಯ್ಯ ಗೋಪಿಕೆಯರ ರಸ ಕೃಷ್ಣ, ಮುಕ್ಕೋಟಿ ವಂದನವಯ್ಯ ಮುಕುಂದ ವರದ ಅಚ್ಯುತಾನಂದ ಗೋವಿಂದ, ನಮಸ್ತೆ 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 ನಮಃ. ಕೃಷ್ಣ ಕೃಷ್ಣ ಕೃಷ್ಣ. ವಿದುರ ಕೃಷ್ಣನಿಗೆ ಪ್ರಥಮ ದಶ ಶತ ಸಹಸ್ರ ಲಕ್ಷ ಕೋಟಿ ಮುಕ್ಕೋಟಿ ವಂದನೆಗಳನ್ನ ಅವನ ಪ್ರೀತಿಗೆ ಸಲ್ಲಿಸ್ತಾ ಇದ್ದಾನೆ. ಶ್ರೀಕೃಷ್ಣ ಪಾಂಡವ ಶಿಬಿರದ ಈ ಸಂಹಾನವನ್ನ, ಉತ್ಸಾಹನವನ್ನ, ಮನೋಗತವನ್ನ ಎಲ್ಲವನ್ನ ವಿವರಿಸ್ತಾ ಇದ್ದಾನೆ. ಪ್ರಭು, ಒಂದು ಮಾತು ಹೇಳ, ನೀವಿಲ್ಗೆ ಬಂದಿದ್ದಿದ್ದೇ ಅನುಚಿತ, ಸರಿ ಇಲ್ಲ ಪರಮಾತ್ಮ, ನೀವು ಬರಬಾರ್ದಿತ್ತು. ಇದು ಕಿವುಡರ ಸಭೆ, ಇಲ್ಲಿ ಉತ್ತಮ ಗಾಯನವನ್ನ ಯಾರು ಆಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ನೀವಾಡೋ ಮಾತು ಕಿವುಡನ್ ಕೇಳಿಸುತ್ತಾ? ಇಲ್ಲಿ ಒಳ್ಳೇದ್ ಹೇಳಿದ್ರು ಕೆಟ್ಟದ್ ಹೇಳಿದ್ರು ಎಲ್ಲ ಒಂದೇ, ಧರ್ಮಶೂನ್ಯ ಸಭೆ ಇದು. ಕೃಷ್ಣ ನಗ್ತಾನೆ. ಹೌದು, ನಾನ್ ಗಾಯಕ, ಕೊಳಲು ವಾದಕ. ಆ ಸವಿ ಕಾಡ್ ಪ್ರಾಣಿ ತುಂಬಾ ಚೆನ್ನಾಗಿ ಅನುಭವಿಸ್ತವೆ ನಾನ್ ನುಡ್ಸೋ ಕೊಳಲನ್ನ. ಬೃಂದಾರಣ್ಯ ಯಾವುದೋ ಬೃಂದಾವನದ ಅರಣ್ಯವೇ ಬೃಂದಾರಣ್ಯ. ಗೋಕುಲ ವ್ರಜಭೂಮಿ, ಅದು ಪಾವನ ಪಾವಿತ. ಆದ್ರೆ ಇದು ಕಿವುಡರ ಊರ. ನಾನನ್ಕೊಂಡಿದ್ದೆ ಕುರುಡ್ರು ಮಾತ್ರ ಇದ್ದಾರೆ ಅಂತ, ಧರ್ಮ ಬದಿರರು ಧರ್ಮಾಂಧ್ರಿದ್ದಾರೆ ಅಂತ ಅನ್ಕೊಂಡಿದ್ದೆ, ಮೊಂಡ್ರು ಇದ್ದಾರೆ ಅಂತ ಅನ್ಕೊಂಡಿದ್ದೆ. ಕಿವುಡ್ರು ಇದಾರ ವಿದುರ? ಗತಿ ರಾಗ ತಾಳ ಜೀವನದ ಧರ್ಮ ರೀತಿ ನೀತಿ ಏನು ಗೊತ್ತಿಲ್ಲ ಅಂತ ಹೇಳಾಗಾದ್ರೆ ಅವ್ರು ಹೋಗಿದ್ದೇ ದಾರಿ. ಬರೀ ಕಿವುಡರೆ ಮಾತ್ರ ತುಂಬಿದ ಸಭೆ ಧೃತರಾಷ್ಟ್ರನದು. ಇಲ್ಲಿ ಯಾರು ಗಾಯನವನ್ನ ಆಸ್ವಾದಿಸೋದಿಲ್ಲ. ಒಂದು ಹಾಡನ್ನ ಆಡ್ಬೇಕಾದ್ರೆ ಅದಕ್ಕೆ ಶುದ್ಧ ಸ್ವರ ಇರ್ಬೇಕು, ಶುದ್ಧ ಸ್ಥಾಯಿ ಇರ್ಬೇಕು. ಹಾಡು ಪಲ್ಲವಿ ಚರಣಗಳನ್ನ ಮುಗಿಸ್ತಾ ಮುಗಿಸ್ತಾ ಹೋಗ್ಬೇಕು. ನೀನು ಪಲ್ಲವಿನ ಶುರು ಮಾಡಿದ ತಕ್ಷಣ ಎದ್ದು ನಿಂತ್ಬಿಡ್ತಾರೆ ಇವರೆಲ್ಲ, ಇವ್ರಿಗೆ ಅರ್ಥನೇ ಆಗಲ್ಲ ಇವ್ರಿಗೆ. ನಿನ್ ಪೂರ್ತಿ ಮಾತನ್ನ ಕೇಳಿಸ್ಕೊಂತಕ್ಕಂಥ ತಾಳ್ಮೆ ಇಲ್ವಲ್ಲ. ಧೃತರಾಷ್ಟ್ರ, ಭೀಷ್ಮ, ದ್ರೋಣ, ಕರ್ಣ, ದುರ್ಯೋಧನ, ಶಕುನಿ ಎಲ್ರದ್ದು ಒಂದೇ, ಅವ್ರದ್ದು ಅಪಸ್ವರ. ಪಾಂಡವರು ಯಾರು ಅವ್ರಿಗೆ ರಾಜ್ಯ ಕೊಡಲ್ಲ ಅನ್ನೋದು ಪಲ್ಲವಿ. ಮೇಲ್ತೊರೆಗೆ ಅಂದ್ರೆ ಮೇಲ್ತೋರ್ಪಡಿಕೆಗೆ ಮಾತಾಡೋದೆಲ್ಲ ಅಂತರಾಳ, ಅಂತರ್ಧ್ವನಿ, ಪುಷ್ಟಿ, ತಾಳ. ವಿದುರನ ಈ ಮಾತಿಗೆ ಕೃಷ್ಣ ವಿಸ್ಮಿತನಾಗ್ತಾನೆ. ಆಹಾ, ಎಷ್ಟ್ ಚೆನ್ನಾಗಿ ಮಾತಾಡ್ತಾನೆ. ಯಾಕೆ ಪ್ರಭು, ನನ್ನ ಮಾತು ಹೆಚ್ಚಾಯ್ತಾ? ನಿಮ್ ಮುಂದೆ ಈ ರೀತಿ ಎಲ್ಲ ಮಾತಾಡಬಾರ್ದಲ್ವಾ ನಾನು? ಹಾಗಲ್ಲ ಆಗಲ್ಲ, ಬಾಲ್ಯ ಸ್ಮರಣೆ ಆಯ್ತು, ಬೃಂದಾವನ ಅಂದಲ್ಲ ಬೃಂದಾವನದ ನೆನಪಾಯ್ತು. ಹೌದು ಪರಮಾತ್ಮ, ಇಲ್ಲಿ ನೀನು ಕೊಳಲನ್ನ ಊದಿದ್ರೂ ಪ್ರಯೋಜನ ಇಲ್ಲ, ಅಥವಾ ಹೆಡೆಗಳ ಮೇಲೆ ನಿಂತು ನರ್ತನ ಮಾಡಿದ್ರೂ ಕೂಡ ಪ್ರಯೋಜನ ಇಲ್ಲ. ಯಾವ ತಾಂಡವಕ್ಕೂ ಇವರು ಕೂಡ ತಾಳ ಹಾಕೋರಲ್ಲ. ನೀನೀಗ ಕಾಲರುದ್ರನೇ ಆಗ್ಬೇಕು. ಯಮನಿಗೂ ಮೃತ್ಯುವಾದಂತಹ ಆ ನರಸಿಂಹ ರೂಪ ಇವಾಗ ತೋರಿಸುವಂತ ಸಮಯ ಬಂದಿರ್ಬೋದು. ನೀನು ಧರ್ಮೋದ್ಧಾರ, ಅಧರ್ಮವನ್ನ ನಾಶ ಮಾಡು.
ಯಾಕೆ ವಿದುರ ಆವೇಶ? ಸಾವಧಾನ. ನನ್ನದು ಆವೇಶ ಅಲ್ಲ ಪರಮಾತ್ಮ, ಸಾವಧಾನದ ಕಾಲ ಹಾಗೋಯ್ತು. ಈ ವಂಶದ ಪ್ರಧಾನಿ ಆಗಿದ್ರು ಕೂಡ ನಾನು ಏನನ್ನೂ ತಡಿಯಕ್ಕಾಗದೆ, ಕಣ್ಣು ಮುಚ್ಚಿ ಕೂರಕ್ಕೂ ಆಗದೆ ಸಂಕಟ ಪಡ್ತಾ ಇದ್ದೇನೆ. ದಿನ ಸಂಜೆ ರಾತ್ರಿ ಆದರೆ ಕುಂತಿ ನನ್ನ ವಟಾರಕ್ಕೆ ಅಥವಾ ಬಿಡಾರಕ್ಕೆ ಬಂದು ನನ್ನನ್ನ ಸಾವಿರಾರು ಪ್ರಶ್ನೆಗಳನ್ನ ಕೇಳಿ ನೋವನ್ನ ಕೊಡ್ತಾ ಇದ್ದಾಳೆ. ಅವಳಿಗೆ ಉತ್ತರವನ್ನ ಕೊಡಕ್ಕಾಗ್ದೆ ನಾನು ಕೂಡ ನೋವಲ್ಲಿದ್ದೀನಿ. ಈ ನನ್ನ ಅನರ್ಥಳಿಗೆಲ್ಲ ನನ್ನ ಸಾಕು ತಂದೆ ಕುಂತಿ ಭೋಜನೆ ಕಾರಣ. ದುರ್ಯೋಧನನ ತಪ್ಪಲ್ಲ, ನನ್ನ ಕರ್ಮ ಅಂತ ಅವಳು ಅಳ್ತಾಳೆ. ಬಾಲಕಿಯಾಗಿ ಜಗತ್ತೇ ಗೊತ್ತಿಲ್ಲ, ಗೊಂಬೆಗಳನ್ನ ಇಟ್ಕೊಂಡು ಆಟ ಆಡ್ತಿದ್ದೆ, ಬರೀ ಲಂಗ ಹಾಕೊಂಡು ಮುಗ್ಧೆಯಾದಂತಹ ನನ್ನನ್ನ ಒಂದು ದಿವಸ ನನ್ನ ಹಡೆದ ತಂದೆ ಶೂರ ಆರ್ಯಕ ನನ್ನನ್ನ ಕರೆಸಿ, ಮಗು ಇವನು ಕುಂತಿ ಭೋಜ, ಇವನ್ ಜೊತೆ ಹೋಗು ಅಂತ ನನ್ನನ್ನ ಮಾರ್ಬಿಟ್ಟ, ದತ್ತಕ ಕೊಟ್ಟು ಕಳಿಸ್ಬಿಟ್ಟ. ನನ್ಗೆ ಹುಟ್ಟಿದ ಮನೆ ಪ್ರೀತಿನೇ ಹೊರಟೋಯ್ತು. ದತ್ತು ತಂದೆ ಪ್ರೀತಿ ಸಿಗ್ಲೇ ಇಲ್ಲ. ಕೈ ಹಿಡ್ದಂತ ಗಂಡ ಅಕಾಲದಲ್ಲಿ ಸತ್ತೋದ, ಮಕ್ಕಳು ಅನಾಥರಾಗೋದ್ರು. ನನ್ನ ಮಕ್ಕಳನ್ನ ಕೊಲ್ಲಕ್ಕೆ ಪ್ರಯತ್ನ ಪಟ್ರು. ಋತುಮತಿಯಾದಂತಹ ನನ್ನ ಸೊಸೆಯನ್ನ ಅವಮಾನ ಮಾಡಿದ್ರು. ಆಗ ಒಂದು ಅಶರೀರವಾಣಿಯಾಯಿತು, ಕುಂತಿ ನಿನ್ನ ಮಗ ಲೋಕವನ್ನೆಲ್ಲ ಗೆದ್ದು ಆಳ್ತಾನೆ, 3 ಲೋಕದ ವೀರನಾಗಿ ಬಾಳ್ತಾನೆ ಅಂತ. ಆದ್ರೆ ಇದುವರೆಗೂ ಆ ಸ್ಥಿತಿಗೆ ಬಂದೇ ಇಲ್ಲ. ನನ್ನ ಶ್ರಾದ್ದ ಮಾಡಕ್ಕಾದ್ರೂ ನನ್ನ ಮಕ್ಳಿರ್ತಾರ, ನನಗೆ ಯಾಕೆ ಈ ಸ್ಥಿತಿ ಬಂತು ಅಂತ ಕುಂತಿ ದಿನ ಸಂಜೆ ಬಂದು ನನ್ನನ್ನ ಅನೇಕ ಪ್ರಶ್ನೆಗಳಿಂದ ಕೇಳ್ತಾಳೆ. ಪರಮಾತ್ಮ, ನಾನು ಅವಳಿಗೆ ಯಾವ ಉತ್ತರವನ್ನು ಕೊಡಕ್ಕಾಗ್ದಿರ್ತಕ್ಕಂತ ಪರಿಸ್ಥಿತಿಯಲ್ಲಿ ನಾನಿದ್ದೇನೆ. ಇದಕ್ಕೆ ನೀನೇ ಉತ್ತರವನ್ನ ಕೊಡು. ವಿದುರ ತನ್ನ ಅಳಲನ್ನ, ತನ್ನ ದುಃಖವನ್ನ ಪರಮಾತ್ಮನ ಮುಂದೆ ಹೇಳ್ಕೊಂತ ಇದ್ದಾನೆ. ಮುಂದೆ ಸಭೆ ಕೂಡ ಆರಂಭ ಆಗ್ತಕ್ಕಂಥ ಸಮಯ. ಸಭೆಯಲ್ಲಿ ಸಾಕಷ್ಟು ವಿಚಾರಗಳು ನಡೀತಕ್ಕಂಥದ್ದು ಬಾಕಿ ಇದೆ. ಮುಂದೆ ಅದೆಷ್ಟೇ ಲೋಕಗಳು ಬಂದ್ರೂ ಕೂಡ ಈ ಎಲ್ಲ ವಿಚಾರವನ್ನು ನೆನಪಲ್ಲಿ ಉಳ್ಕೊಳ್ತಕ್ಕಂಥ ಘಟನೆಗಳು ಸಂಭವ ಆಗ್ತದ್ದು ಬಾಕಿ ಇದೆ. ಅದೆಲ್ಲವನ್ನು ಆಡ್ಸೋನು ಪರಮಾತ್ಮ. ಹಾಗಾಗಿ ಆ ಪರಮಾತ್ಮನನ್ನ ಸ್ಮರಿಸ್ಬೇಕು, ಪ್ರಾರ್ಥಿಸ್ಬೇಕು. ಅಡಿಗಡಿಗೂ, ಕ್ಷಣ ಕ್ಷಣಕ್ಕೂ, ನಿಮಿಷ ನಿಮಿಷಕ್ಕೂ ಆತನನ್ನ ಸ್ಮರಿಸಿದವ್ರಿಗೆ ಕ್ಲೇಶನಾಶ. ಹಾಗಾಗಿ ಎಲ್ಲ ಹೇಳಿ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಶುಭ ಆಗ್ಲಿ.